ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ, ಇವತ್ತಿನ ಯುಗಾದಿ ವಿಶೇಷದ ಪಂಚಾಂಗ ಶ್ರವಣ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ. ಮೊಟ್ಟ ಮೊದಲಿಗೆ ಗುರುಕುಲದ ಶ್ರೀ ಯದುನಂದನ ಗುರುಕುಲದ ಎಲ್ಲ ಶಿಕ್ಷಕರಿಗೂ ಹಾಗೂ ಸಂಯೋಜಕರಿಗೂ, ಗುರುಕುಲದಲ್ಲಿ ನಿಸ್ವಾರ್ಥವಾಗಿ ಕಾರ್ಯ ಸಲ್ಲಿಸ್ತಕ್ಕಂಥ ಎಲೆಮರೆ ಕಾಯಿ ಅಂತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಪರವಾಗಿ ಆತ್ಮೀಯವಾಗಿ ಶುಭಾಶಯವನ್ನ ಕೋರ್ತೇನೆ. ನಿನ್ನೆಯ ತನಕ ಬದುಕಿನಲ್ಲಿ ಏನೆಲ್ಲ ಇತ್ತು ಅದು ಹಳೆ ಅಧ್ಯಾಯ. ಇವತ್ತಿನಿಂದ ಮುಂದೆ ಏನೆಲ್ಲ ನಡೀತಾ ಹೋಗುತ್ತೆ ಅದು ಹೊಸ ಅಧ್ಯಾಯ. ಹೊಸ ಅಧ್ಯಾಯವನ್ನ ಸ್ವಾಗತಿಸೋಣ. ಪ್ರತಿಯೊಂದು ಸಂವತ್ಸರವೂ ನಮ್ಮ ಬದುಕಿನಲ್ಲಿ ಸಾಕಷ್ಟು ಪಾಠವನ್ನ ಕಲಿಸುತ್ತೆ, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡುತ್ತೆ. ಹಾಗೆ ನಮ್ಮ ಇವತ್ತಿನಿಂದ ಆರಂಭ ಆಗ್ತಕ್ಕಂಥ ಹೊಸ ಸಂವತ್ಸರ ಬದುಕಿನಲ್ಲಿ ಎಲ್ಲವನ್ನ ನೀಡ್ಲಿ ಅಂತ ಪರಮಾತ್ಮನ ಹತ್ರ ಆಶೀರ್ವಾದವನ್ನ ಬೇಡ್ತಾ, ಅದೆಲ್ಲ ಭಾಗ್ಯಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ಲಿ ಅಂತ ನಿಮ್ಗೆಲ್ರಿಗೂ ಹಾರೈಸ್ತಾ ಇವತ್ತಿನ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ಈಗಾಗ್ಲೇ ಕೆಲವೊಬ್ರು ಪಂಚಾಂಗ ಶ್ರವಣವನ್ನ ಮಾಡಿರ್ಬೋದು ಅಥವಾ ಮಾಡದೇನೂ ಇರ್ಬೋದು. ಯುಗಾದಿ ಎಂದ ಮಾತ್ರಕ್ಕೆ ಎಲ್ಲ ಕಡೆ ಇವತ್ತೇ ಹಬ್ಬವನ್ನ ಆಚರಣೆ ಮಾಡ್ತಾ ಇಲ್ಲ ನಾವು. ಯಾಕಂದ್ರೆ ಯುಗಾದಿಯನ್ನ ಚಾಂದ್ರಮಾನ ಮತ್ತು ಸೌರಮಾನ ಅನ್ನುವ ಎರಡು ಪದ್ಧತಿಯಾಗಿ ಆಚರಿಸ್ತೇವೆ. ನಮ್ಮ ಕರ್ನಾಟಕ ಅಥವಾ ಭಾರತದ ಕೆಲವೊಂದಷ್ಟು ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತೇವೆ. ಆದ್ರೆ ಬಹುಮುಖ್ಯವಾಗಿ ಚಾಂದ್ರಮಾನ ಯುಗಾದಿ ಅಂತಕ್ಕಂಥದ್ದನ್ನ ಬಹುತೇಕರು ಮಾಡ್ತಾರೆ. ವರ್ಷಾದಾವುಷಸಿ ಸ್ಮ ರಘುಪತಿಂ ಚೋತ್ಥಾಯ ಚಂದ್ರಸ್ವರೆ ವೃದ್ಧಾ ಶೀರನುಗೃಹ್ಯ ನಿಂಬಕದಳಂ ಪ್ರಾಶಜ್ಯ ಪಾತ್ರೆ ಸ್ಥಿತಂ ವಕ್ತ್ರಂ ವೀಕ್ಷ ಚ ದರ್ಪಣೇನ ಚ ತಥಾ ಸನ್ಮಿತ್ರವರ್ಗೈ ಸಮಂ ದೈವಜ್ಞ ಶುಭಾಂ ಪ್ರವಿಶ್ಯ ಸುಜನಾನ್ ವರ್ಷಂ ಫಲಂ ಶ್ರಾವಯೇತ್ ಅಂತ ಹಿರಿಯರು ಹೇಳಿದ್ದಾರೆ. ಹಂಗಂದ್ರೆ ಇವತ್ತು ಯುಗಾದಿಯ ದಿವಸ ನೀವು ಸೌರಮಾನನಾದ್ರೂ ಮಾಡಿ, ಚಾಂದ್ರಮಾನನಾದ್ರೂ ಮಾಡಿ, ಬಹುಮುಖ್ಯವಾಗಿ ನಾವೆಲ್ಲ ಇವತ್ತು ಚಾಂದ್ರಮಾನವನ್ನ ಮಾಡ್ತಾ ಇದ್ದೇವೆ. ಉಷಾ ಕಾಲದಲ್ಲಿದ್ದು ಅಂದ್ರೆ ಬೆಳಿಗ್ಗೆನೆ ಎದ್ದು ಪರಮಾತ್ಮನ ಸ್ಮರಣೆ ಮಾಡ್ತಾ ನಿತ್ಯ ಕರ್ಮವನ್ನ ಮುಗಿಸಿ ದೇವರ ಮನೆ ಮುಖ್ಯ ದ್ವಾರಗಳನ್ನ ರಂಗವಲ್ಲಿ ಅಥವಾ ಹಸಿರು ತಳಿರು ತೋರಣಗಳಿಂದ ಅಲಂಕಾರವನ್ನ ಮಾಡಿ, ಅಭ್ಯಂಜನ ಸ್ನಾನವನ್ನ ಮಾಡಿ, ಪಂಚಾಂಗವನ್ನ ಪರಮಾತ್ಮನ ಹತ್ರ ಇಟ್ಟು ಅನಂತರ ಬೇವು ಬೆಲ್ಲವನ್ನ ಸೇವಿಸಿ, ಮುಖ್ಯವಾಗಿ ದೈವಜ್ಞರು ಪಠಿಸ್ತಕ್ಕಂಥ ಪಂಚಾಂಗ ಶ್ರವಣವನ್ನ ಕೇಳೋದೇ ಇವತ್ತಿನ ಹಬ್ಬದ ಬಹುಮುಖ್ಯ ಅಂಗ. ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಹಬ್ಬದ ಅಡಿಗೆ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡೋದು ಯುಗಾದಿ ಹಬ್ಬ ಅನ್ಕೊಂಡಿದೀವಿ. ಆದ್ರೆ ನಿಮ್ಮ ಆ ಹಬ್ಬದಲ್ಲಿ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ಮುಖ್ಯ ಪಾತ್ರವನ್ನ ವಹಿಸ್ಬೇಕು. ಯಾಕೆ ಗುರುಗಳೇ? ನೋಡಿ, ವರ್ಷದ ಮೊದಲನೇ ದಿವಸ ನೀವು ವರ್ಷದ ಸಂಪೂರ್ಣ ವಿಚಾರವನ್ನ ತಿಳ್ಕೋಬೇಕಾಗ್ತದೆ. ಏನಿದೆ ಈ ವರ್ಷ, ರಾಜ ಯಾರು, ಮಂತ್ರಿ ಯಾರು, ನವನಾಯಕರ ಬಗ್ಗೆ ತಿಳ್ಕೋಬೇಕು, ಮಳೆ ಬೆಳೆಗಳ ವಿಚಾರ ತಿಳ್ಕೋಬೇಕು, ಪಶು ಪಕ್ಷಿಗಳ ವಿಚಾರವನ್ನ ತಿಳ್ಕೋಬೇಕು, ಲೋಕದಲ್ಲಿ ಯಾವ್ದಾದ್ರೂ ಕೂಡ ಪ್ರಳಯಾದಿ ಸಂಭವ ಆಗ್ತಕ್ಕಂಥ ವಿಚಾರ ಇದೆಯಾ ತಿಳ್ಕೋಬೇಕಾಗ್ತದೆ. ಅದೆಲ್ಲವನ್ನ ತಿಳಿಸ್ಕೊಡ್ತಕ್ಕಂಥದ್ದು ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣದಿಂದಲೇ ವಿಶೇಷವಾದ ಫಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇವತ್ತೆಲ್ಲ ನಾವು ಏನೇನೋ ಪಂಚಾಂಗ ಶ್ರವಣವನ್ನ ಮಾಡೋಣ ಅಲ್ವಾ? ಸೊ ಪರಮಾತ್ಮನಿಗೆ ಸ್ಮರಿಸ್ತಾ, ಗುರುಗಳಿಗೆ ನಮಿಸ್ತಾ, ಪಂಚಾಂಗ ಕರ್ತೃರಿಗೆ ಕೂಡ ನಮಿಸ್ತಾ ನಾವು ಪಂಚಾಂಗವನ್ನ ಓದ್ತಾ ಹೋಗೋಣ. ಆಯ್ತಾ? ನಿಮ್ಗೆಲ್ಲ ಸರಳವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಚಾಂದ್ರಮಾನ, ಭರತಖಂಡದಲ್ಲಿ ಚಾಂದ್ರ ಸೌರಮಾನ ಅಂತ ಎರಡಿದೆ. ಪ್ರತ್ಯಕ್ಷ ದೇವರುಗಳಾದಂತಹ ಸೂರ್ಯನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಚಂದ್ರನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಎರಡಿದೆ. ನೋಡಿ, ಚೈತ್ರ ಶುಕ್ಲ ಪ್ರಥಮ ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಈ ಮಾಸಗಳಲ್ಲಿ ಮೊದಲನೇ ಮಾಸ ಚೈತ್ರ ಮಾಸ. ಅಂದ್ರೆ ಇವತ್ತಿಂದ ಪ್ರಥಮ ಅಂತ ಅನ್ಕೊಳ್ಳೋಣ. ಅಮಾವಾಸ್ಯೆ ಆಗಿದೆ, ಅಮಾವಾಸ್ಯೆ ಬೆಳಗ್ಗೆಯಿಂದ ಮೊದಲನೇ ದಿವಸ ಅಂತ ಕರಿತೀವಿ. ಈ ಭಾನುವಾರ ಏನಿದೆ, ಇವತ್ತು ಯುಗಾದಿ ಹಬ್ಬ ಆಚರಣೆ ಮಾಡ್ತೇವೆ.
ಈ ಸೌರಮಾನ ರೀತಿ ಏನ್ ಮಾಡ್ತಾರೆ, ಚೈತ್ರ ಕೃಷ್ಣ ದ್ವಿತೀಯ ಸೋಮವಾರವನ್ನ ಮಾಡ್ತಾರೆ. ಈಗ ಶುಕ್ಲ ಪಕ್ಷದ ಪ್ರಥಮ ವಾರ ನಾವು ಮಾಡ್ತಾ ಇದೀವಿ, ಅವರು ಕೃಷ್ಣ ಪಕ್ಷದಲ್ಲಿ ಮಾಡ್ತಾರೆ. ಹಾಗೂ ಇದು ಯಾವ ಸಂವತ್ಸರ? ಕ್ರೋಧಿನಾಮ ಸಂವತ್ಸರ ಮುಗಿದಿದೆ, ಹೊಸ ಸಂವತ್ಸರಕ್ಕೆ ನಾವು ಸ್ವಾಗತವನ್ನ ಕೋರ್ಬೇಕು. ಅದೇ ವಿಶ್ವಾವಸುನಾಮ ಸಂವತ್ಸರ. ಇದು ವರ್ಷ ಮುಗಿಯೋ ತನಕ ನಿಮ್ಮೆಲ್ಲರೂ ಬಾಯಲ್ಲಿ ಇರ್ಬೇಕು. ಯಾರಾದ್ರೂ ಇದು ಯಾವ ಸಂವತ್ಸರ ಅಥವಾ ಯಾವ ಸಂವತ್ಸರದಲ್ಲಿ ನೀವು ಇದೀವಿ ಅಂತ ಕೇಳಿದ್ರೆ ನೀವೇನಂತ ಹೇಳ್ಬೇಕು? ವಿಶ್ವಾವಸುನಾಮ ಸಂವತ್ಸರದಲ್ಲಿ ಇದೀವಿ ಅಂತ ಹೇಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಬೇರೆ ಕಡೆ ಅಂದ್ರೆ ವಿಂಧ್ಯೋತ್ತರ ದೇಶಕ್ಕೆ ಕಾಳಯುಕ್ತಿ ನಾಮ ಸಂವತ್ಸರ ಅಂತ ಇರುತ್ತೆ, ಅದು ಬೇರೆ ಕಡೆ ಒಂದೊಂದ್ ಕಡೆ ಒಂದೊಂದ್ ಸಂವತ್ಸರ. ಬಟ್ ನಮ್ದು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ವಿಶ್ವಾವಸು ನಾಮ ಸಂವತ್ಸರ. ಚೆನ್ನಾಗಿದೆ. ಕ್ರೋಧಿ, ಆ ಕ್ರೋಧಿ ಅನ್ನೋದೇ ಸ್ವಲ್ಪ ಯಾಕೋ ಕ್ರೋಧ ಬರೋ ತರ ಇತ್ತು, ಬಟ್ ಈ ವರ್ಷ ವಿಶ್ವಾವಸು ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ವಿಶ್ವಾವಸು ಸಂವತ್ಸರದ ಫಲ ಏನ್ ಹೇಳ್ತಾರೆ? ವಿಶ್ವಾವಸೌ ವಿವಿಧ ಸಸ್ಯ ಯುತಾಧರಿತ್ರಿ ನಾನಾ ವಿಧ ಪ್ರಚುರತಯೋ ಯದ ಮೇಘ ಸಂಘೈಹಿ ನಾನಾ ವಿಧ ಕ್ರತುವರೇಶು ವಿಘುಷ್ಟನಾದೈಹಿ ಭಾತ್ಯಂಗ ವಂಗ ಮಗಧಾನಿ ಹತಾಶ್ಚ ಚೋರೈಹಿ. ಅಂದ್ರೆ ಏನು? ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನ ಸುರಿಸ್ತವೆ, ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತೆ, ಯಜ್ಞ ಯಾಗಾದಿ ಸತ್ಕರ್ಮಗಳು ನಡೀತವೆ, ಅಂಗದೇಶ ಮಗಧ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗ್ತಾರೆ ಅಂತಕ್ಕಂಥದ್ದು ಈ ವಿಶ್ವಾವಸು ಸಂವತ್ಸರದ ಫಲ ಆಗಿರ್ತದೆ. ಮುಖ್ಯವಾಗಿ ಇವಾಗ ರಾಜಾದೇಯದ ಬಗ್ಗೆ ತಿಳ್ಕೊಂಡ, ನವನಾಯಕರು ಮತ್ತು ಅವ್ರು ಕೊಡ್ತಕ್ಕಂಥ ಫಲಗಳೇನು ಅಂತ. ಈಗ ಮನೆಗೆ ಯಾವ ತರ ನೀವು ಲೀಡರ್ ಅಥವಾ ಒಬ್ಬ ಯಜಮಾನ ಅಂತ ಇರ್ತಾರೆ, ಅದೇ ತರ ಲೋಕಕ್ಕೆ ವರ್ಷಕ್ಕೆ ಒಬ್ಬೊಬ್ರು ಆಡಳಿತವನ್ನ ವಹಿಸ್ಕೊಳ್ತಾ ಹೋಗ್ತಾರೆ. ರಾಜಕಾರಣದಲ್ಲಿ ಈಗ ಈ ವರ್ಷ ಒಬ್ರು ಆಗಿದ್ರೆ ಮತ್ತೆ ಇನ್ಯಾರೋ ಒಬ್ರು ವಹಿಸ್ಕೊಂಡಿರೋ ಹಾಗೆ ನಮ್ಮನ್ನೆಲ್ಲ ಈ ಪ್ರಕೃತಿಯನ್ನ ಆಳಕ್ಕೆ, ಭೂ ಲೋಕವನ್ನ ಆಳ್ಲಿಕ್ಕೆ ನವನಾಯಕರು ಇರ್ತಾರೆ. ಅವರೇ ಗ್ರಹಾಧಿಪತಿಗಳು ಅಂತ ಕೂಡ ಕರೀತೇವೆ. ಆ ಗ್ರಹಗಳಲ್ಲಿ ಅಷ್ಟ ದಿಕ್ಪಾಲಕರು ಕೂಡ, ಅವರ ಪಾತ್ರಗಳು ಕೂಡ ಇರುತ್ತೆ ಇಲ್ಲಿ. ಈ ವರ್ಷ ರಾಜ, ಮೊದಲು ನಾವು ರಾಜನ ಬಗ್ಗೆ ತಿಳ್ಕೋಬೇಕು. ಯಾರು ಈ ವರ್ಷ ರಾಜ? ರವಿ ರಾಜನಾಗಿದ್ದಾನೆ. ಸೂರ್ಯ ಅಥವಾ ರವಿ ಈ ವರ್ಷ ವಿಶ್ವಾವಸು ಸಂವತ್ಸರದಲ್ಲಿ ರಾಜನಾಗಿದ್ದಾನೆ. ರಾಜ ಆದ್ಮೇಲೆ ಮಂತ್ರಿ ಇರ್ಬೇಕಲ್ಲ, ಮಂತ್ರಿ ಸ್ಥಾನವನ್ನ ಚಂದ್ರದೇವ ತಗೊಂಡಿದ್ದಾರೆ. ನೋಡಿ, ರಾಜ ಮಂತ್ರಿ ಇಬ್ರು ಸೂರ್ಯ ಚಂದ್ರ ಆದ್ರು, ಎಲ್ಲ ಒಳ್ಳೇದಾಗ್ಬಿಡ್ಬೇಕಲ್ಲ? ಹಂಗಂತ ಎಲ್ಲ ಒಳ್ಳೇದಾಗಲ್ಲ. ಕೆಲವೊಂದು ಒಳ್ಳೆ ವಿಚಾರ ಅಂತಿದ್ಮೇಲೆ ಕೆಲವೊಂದಷ್ಟು ಬೇರೆ ವಿಚಾರಗಳು ಕೂಡ ಇರುತ್ತೆ. ಆದ್ರೆ ರಾಜ ಯಾರು? ಸೂರ್ಯ. ಮಂತ್ರಿ ಯಾರು? ಚಂದ್ರ. ಸೇನಾಧಿಪತಿ ಯಾರು? ಈಗ ಒಂದು ಸೈನ್ಯ ಇದೆ, ಈ ಸೈನ್ಯಕ್ಕೆ ಒಬ್ಬ ರಾಜ ಇರಬೇಕು, ಒಬ್ಬ ಮಂತ್ರಿ ಇರಬೇಕು, ಒಬ್ಬ ಸೇನಾಧಿಪತಿ ಇರಬೇಕು. ಸೇನಾಧಿಪತಿ ಕೂಡ ರವಿನೇ ಈ ಸಲ. ರಾಜನು ಅವನೇ, ಸೇನಾಧಿಪತಿನೂ ಅವನೇ. ಯಾರು? ರವಿ. ಸಸ್ಯಾಧಿಪತಿ ಗುರು. ಸಸ್ಯಗಳೆಲ್ಲ ಈ ವರ್ಷ ಚೆನ್ನಾಗಾಗಬೇಕು ಅಂದ್ರೆ ಗುರು ಚೆನ್ನಾಗಿದೆ, ಪರವಾಗಿಲ್ಲ. ಧಾನ್ಯಾಧಿಪತಿ, ಈಗ ತೊಗರಿ ಬೆಳೆ ಜಾಸ್ತಿ ಆಗೋಯ್ತು, ಹೆಸರು ಕಾಳು, ಈ ಧಾನ್ಯಗಳಿದೆಯಲ್ಲ, ಅಕ್ಕಿ ಆಗಿರ್ಬೋದು, ಇದೆಲ್ಲ ರೇಟ್ ಜಾಸ್ತಿ ಆಗೋಕ್ಕೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರೂ ಧಾನ್ಯಾಧಿಪತಿ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಆ ವರ್ಷ ಬೆಲೆ ಹೆಚ್ಚಾಗ್ಬಿಡುತ್ತೆ ಎಲ್ಲಾ ಧಾನ್ಯಗಳದ್ದು. ಈ ಸಲ ಧಾನ್ಯಾಧಿಪತಿ ಕುಜ. ಅರ್ಘಾಧಿಪತಿ ರವಿ, ಮೇಘಾಧಿಪತಿ ಕೂಡ ರವಿ. ಅಂದ್ರೆ ಇರುವಂತ ಮೋಸ್ಟ್ ಎಲ್ಲ ಖಾತೆನೂ ರವಿ ತಗೊಂಡ್ಬಿಟ್ಟಿದ್ದಾನೆ. ರಸಾಧಿಪತಿ ಶನಿ. ಏನ್ ಗುರುಗಳೇ ರಸಾಧಿಪತಿ? ನೋಡಿ, ಮಾವಿನ ಮರದಲ್ಲಿ ಒಂದು ಹಣ್ಣು ಬಿಟ್ಟಿದೆ, ಮಾವಿನ ಹಣ್ಣು ಬಿಟ್ಟಿದೆ, ಹಣ್ಣು ಬಿಡ್ತು, ಬಟ್ ಹಣ್ಣು ಒಳಗಡೆ ಕೊಳ್ತೋಗ್ಬಿಟ್ಟಿದ್ರೆ, ಆ ರಸನೇ ತುಂಬಿಲ್ಲ ಅಂದಿದ್ರೆ. ಹಾಗಾಗಿ ಆ ರಸಾಧಿಪತಿ ಕೂಡ ತುಂಬಾ ಇಂಪಾರ್ಟೆಂಟ್, ಶನಿ ಆಗಿದ್ದಾನೆ. ನೀರಸಾಧಿಪತಿ ಬುಧ, ಪಶುಗಳಿಗೆಲ್ಲ ನಾಯಕನಾಗಿರ್ತಕ್ಕಂಥವನು ಯಮದೇವ. ಸರಿ, ಇವಾಗ ರವಿ ರಾಜ ಅಂತ ಹೇಳ್ದೆ ನಾನು. ಅವನ್ ಯಾವ ರೀತಿ ಫಲ ಕೊಡ್ತಾನೆ ಹಾಗಾದ್ರೆ ರಾಜ? ಅನ್ಯೋನ್ಯ ವೈರಂ ಕ್ಷಿತಿಪಾಲಕಾನಾಂ ನಾತ್ಯಂಬು ಮುಂಚಂತಿ ವಲಾಹಕಾಶ್ಚ ಭೂಪಾದ್ಭಯಂ ಶಸ್ತ್ರಭಯಂ ಪ್ರಜಾನಾಂ ಲೋಕೇಗ್ನಿ ಬಾಧಾಬ್ದ ಪತೌ ಪತಂಗೆ ಅಂತ ಹೇಳ್ತಾರವ್ರು. ರವಿ ರಾಜನಾಗಿರೋದ್ರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವ ಉಂಟಾಗುತ್ತೆ. ಅಂದ್ರೆ ಎರಡು ದೇಶಗಳ ಮಧ್ಯೆ ವೈರತ್ವ ಉಂಟಾಗ್ಬೋದು, ಶತ್ರುತ್ವ ಬೆಳಿಬೋದು.
ಮೇಘಗಳು ಸರಿಯಾಗಿ ಮಳೆನ ಸುರಿಸೋದಿಲ್ಲ. ಪ್ರಜೆಗಳಿಗೆ ರಾಜರಿಂದ ಅಧಿಕಾರಿಗಳಿಂದ ಪೀಡೆ ಅಥವಾ ಅಗ್ನಿಬಾಧೆ ಅಂತ ಕರೀತಾರೆ. ಇದು ರಾಜತ್ವ ಫಲ ಕೊಡ್ತಾ ಇದ್ದಾರೆ. ಚಂದ್ರಸ್ಥ ಫಲ ಏನಾಗಾದ್ರೆ ನೋಡಿ, ಚಂದ್ರ ಮಂತ್ರಿ, ಒಳ್ಳೆ ಮಳೆ ಆಗುತ್ತೆ. ಈ ರವಿಯಿಂದ ಸ್ವಲ್ಪ ಮೇಘಗಳನ್ನ ತಡೆ ಹಿಡಿದ್ರು ಕೂಡ ಚಂದ್ರ ಮಂತ್ರಿ ಆಗಿರೋದ್ರಿಂದ ಉತ್ತಮವಾದ ಮಳೆನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸಸ್ಯ ಚೆನ್ನಾಗಿ ಫಲಿಸ್ತವೆ, ಯಾಕಂದ್ರೆ ಚಂದ್ರ ಶೀತಕಾರಕ ಅಥವಾ ಜಲಕಾರಕ, ಜಲತತ್ವ ಉಳ್ಳವನು. ಈಗ ರವಿ ರಾಜ, ಹಾಗಾಗಿ ಅಗ್ನಿ ಭಯ, ಯಾಕಂದ್ರೆ ಅವನು ಉಷ್ಣ, ಅವನು ಅಗ್ನಿಗೆ ಕಾರಕತ್ವನಾಗಿರ್ತಕ್ಕಂಥವನು. ಈ ಕುಜ ಇವರು ಎಲ್ಲ ಒಂದೇ ಗುಂಪಿಗೆ ಬರ್ತಾರೆ. ಸ್ವಲ್ಪ ಸೂರ್ಯ ಅಂದ್ರೇನೆ ಗೊತ್ತು, ಅವನು ಬೆಂಕಿ ಸ್ವರೂಪ. ಆದ್ರೆ ಚಂದ್ರ ಹಾಗಲ್ಲ, ಜಲತತ್ವ. ಹಾಗಾದ್ರೆ ಅವನಿರೋ ಕಡೆ ಅವನ್ ಮಂತ್ರಿ ಆದ್ಮೇಲೆ ಮಳೆ ಚೆನ್ನಾಗಾಗತ್ತೆ, ಸಸ್ಯಗಳು ಚೆನ್ನಾಗಾಗತ್ತೆ, ಸ್ವಲ್ಪ ಆರೋಗ್ಯವನ್ನ ನಾವು ಈ ವರ್ಷ ಕಾಪಾಡ್ಕೋಬಹುದು. ಆರೋಗ್ಯ ಕೂಡ ಇಂಪಾರ್ಟೆಂಟ್ ಮನುಷ್ಯನ್ಗೆ. ಈ ವರ್ಷ ಸ್ವಲ್ಪ ಕಾಯಿಲೆ ಬೀಳೋದು ಕಡಿಮೆ ಆಗ್ಬೋದು. ಸೇನಾಧಿಪತ್ವ, ರವಿನೇ ಸೇನಾಧಿಪತಿ, ಹಾಗಾಗಿ ಯುದ್ಧ ಆಗುವಂತ ಸಾಧ್ಯತೆ ಇದೆ. ಚೆನ್ನಾಗಿ ಮಳೆ ಬರುತ್ತೆ ಅಂತ ಅನ್ಸುತ್ತೆ, ಕೆಲವೊಂದ್ಸಲ ಮೋಡ ಆಗಿ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಭೂಮಿಯಲ್ಲಿ ಕೆಂಪು ಧಾನ್ಯ ಈ ಸಲ ತುಂಬಾ ಚೆನ್ನಾಗಿ ಬರುತ್ತೆ. ಕೆಂಪು ಧಾನ್ಯ, ತೊಗರಿ ಆಗಿರ್ಬೋದು, ಇನ್ನೊಂದಷ್ಟು ಯಾವ್ಯಾವ್ದೆಲ್ಲ ಕೆಂಪು ಧಾನ್ಯ ಅಥವಾ ವಸ್ತುಗಳಿದೆ ಅದೆಲ್ಲ ಚೆನ್ನಾಗಿ ಸಮೃದ್ಧಿಯಾಗಿ ಬರುತ್ತೆ. ಇನ್ನು ಗುರು ಸಸ್ಯಾಧಿಪತಿ ಆಗಿರೋದ್ರಿಂದ ಪೈರುಗಳು ತುಂಬಾ ಚೆನ್ನಾಗಿ ಬರುತ್ತೆ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ ಈ ವರ್ಷ, ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತೆ. ಆದ್ರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ, ಅಂದ್ರೆ ಬೇರೆ ಭಾಗಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಆಗಿ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತೆ. ಹೊರದೇಶಕ್ಕೆ ನಾವೇನ್ ರಫ್ತು ಮಾಡ್ತೀವಿ ಆ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ. ನಾವು ಸ್ವದೇಶದಲ್ಲಿ ಯಾವುದೆಲ್ಲ ಬೆಳ್ಕೊಂಡಿದೀವಿ ಅದ್ರ ಬೆಲೆ ಕಡಿಮೆ ಆಗತ್ತೆ. ಕುಜ ಧಾನ್ಯಾಧಿಪತಿ ಆಗಿರೋದ್ರಿಂದ ಕೆಂಪು ಭೂಮಿ, ಅಂದ್ರೆ ಕೆಂಪು ಮಣ್ಣಲ್ಲಿ ಯಾವುದೇ ಬೆಳೆ ಬೆಳೆದ್ರು ಈ ಸಲ ತುಂಬಾ ಚೆನ್ನಾಗಿ ಲಾಭ ಎಕ್ಸ್ಪೆಕ್ಟ್ ಮಾಡ್ಬೋದು. ಖುಷ್ಕಿ ಧಾನ್ಯಗಳನ್ನ, ಅಂದ್ರೆ ಬೇಸಿಗೆ ಅಥವಾ ಮುಂಗಾರು ಆದ್ಮೇಲೆ ಹಿಂಗಾರಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಉತ್ತಮವಾದ ಬೆಲೆ ಬರ್ತದೆ. ಸೂರ್ಯ ಅರ್ಘಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಹಿಂಗಾರಿನಲ್ಲಿ ಮಳೆ ಕಡಿಮೆ ಆಗತ್ತೆ. ಆಮೇಲೆ ಪರಸ್ಪರ ಕ್ರೋಧವನ್ನ ರಾಜರಿಗೆ ಬರ್ತಾ ಹೋಗುತ್ತೆ. ಅರ್ಥ ಆಗತ್ತಾ? ಜೊತೆಗೆ ಶನಿ ರಸಾಧಿಪತಿ, ಶನಿ ರಸಾಧಿಪತಿ ಆಗೋದ್ರೆ ಬೆಳೆ ಕಡಿಮೆ. ಚಂದ್ರ ರಸಾಧಿಪತಿ ಆಗ್ಬೇಕು ಯಾವತ್ತೂ ಕೂಡ. ಈ ಶನಿ ರಸಾಧಿಪತಿ ಆಗಿರೋದ್ರಿಂದ ಬೆಳೆ ಕಡಿಮೆ ಆಗುತ್ತೆ. ಅಂದ್ರೆ ರಸ ಪದಾರ್ಥ ಕ್ಷೀಣಿಸುತ್ತೆ. ಈಗ ಕಬ್ಬು ರಸ ಪದಾರ್ಥ ಅಂದ ತಕ್ಷಣ ನಿಮ್ ತಲೆ ಇವಾಗ ಕಬ್ಬುನ ನಾವು ನೋಡ್ಬೋದು. ಕಬ್ಬಿನ ಇಳುವರಿ ಕಡಿಮೆ. ಕಬ್ಬಿನ ಇಳುವರಿ ಕಡಿಮೆ ಆಯ್ತು ಅಂದ್ರೆ ಬೆಲ್ಲ, ಸಕ್ಕರೆ ಅದೆಲ್ಲ ಜಾಸ್ತಿ ಆಗತ್ತೆ. ಜನರಿಗೆ ಸ್ವಲ್ಪ ಅಭಿವೃದ್ಧಿ ಉಂಟಾಗತ್ತೆ. ಬುಧಸ್ಯ ನೀರಸಾಧಿಪತಿ ಆಗಿರೋದ್ರಿಂದ ಚಿನ್ನ, ಮುತ್ತು, ಗಂಧ, ಕರ್ಪೂರ, ಬೆಳ್ಳಿ ಇದ್ರ ಬೆಲೆ ಜಾಸ್ತಿ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಸಲ ಚಿನ್ನದ ಬೆಳೆ, ಬೆಳ್ಳಿ ಬೆಳೆ, ಆಮೇಲೆ ಶ್ರೀಗಂಧ, ಕರ್ಪೂರ, ತಾಮ್ರ, ಕಬ್ಬಿಣ, ಸೀಸ ಇದೆಲ್ಲದ್ರ ಬೆಲೆ ಜಾಸ್ತಿ ಆಗುತ್ತೆ ಈ ವರ್ಷ. ಹಾಗಾಗಿ ಚಿನ್ನವನ್ನ ಯಾರೆಲ್ಲ ತಗೋಬೇಕು ಅಂತಿದ್ದೀರಾ ಅವರೆಲ್ಲ ಆದಷ್ಟು ನೋಡಿ ತಗೊಳ್ಳಿ. ಅರ್ಥ ಆಗತ್ತಾ? ಇನ್ನ ಪಶುನಾಯಕ ಯಮ ಅಂತ ಕರೆದೆ. ಬರೀ ಮನುಷ್ಯರು ಬದುಕ್ಬಿಟ್ರೆ ಆಗಲ್ಲ, ಪ್ರಾಣಿ ಪಕ್ಷಿಗಳೂ ಕೂಡ ಬದುಕ್ಬೇಕಲ್ವಾ? ಹಾಗಾಗಿ ಈ ಯಮ ಯಾವಾಗೆಲ್ಲ ಪಶುನಾಯಕ ಆಗ್ತಾನೆ, ಪದಾರ್ಥಗಳಿಗೆ, ಅಂದ್ರೆ ಈ ಯಾಕೆ ಪದಾರ್ಥಗಳಿಗೆ ಅಂದ್ರೆ ಹಾಲಿನ ಉತ್ಪನ್ನದ ಬೆಲೆ ಜಾಸ್ತಿ ಆಗುತ್ತೆ. ಹಾಲಿನ ಬೆಲೆ ಆಲ್ರೆಡಿ ನೋಡಿ ಜಾಸ್ತಿನೇ ಆಗೋಯ್ತು, ಪಂಚಾಂಗ ಮೊದ್ಲೇ ಬರ್ದಿರ್ತಾರೆ. ಹಾಗಾಗಿ ಹಾಲಿನ ಬೆಲೆ ಹೆಚ್ಚಾಗ ಕಾರಣ ಈ ಸಲ ಯಮ ಪಶುನಾಯಕ ಆಗಿರೋದ್ರಿಂದ ಮೇವಿನ ಕೊರತೆ ಉಂಟಾಗತ್ತೆ. ಹಸುಗಳು ಹಾಲು ಕೊಡೋದನ್ನ ಕಡಿಮೆ ಮಾಡ್ತವೆ. ಹಾಗಾಗಿ ಹಾಲಿನ ಬೆಲೆ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲದೆ ಪಶುಗಳಿಗೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ರೈತರು ಹುಷಾರಾಗಿ ಪಶು ಪ್ರಾಣಿಗಳನ್ನ ನೋಡ್ಕೋಬೇಕಾಗ್ತದೆ. ಅರ್ಥ ಆಯ್ತಾ? ಇದೆಲ್ಲ ಒಂದು ರಾಜಾದಯ ಅಥವಾ ನವನಾಯಕರ ಫಲ. ಯಾರ್ಯಾರು ಯಾವ್ಯಾವ ಸ್ಥಾನ ತಗೊಂಡಿದ್ದಾರೆ, ಈ ವರ್ಷ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ನೋಡ್ಬೋದು. ಇವಾಗ ಮುಖ್ಯವಾಗಿ ಕಂದಾಯ ವಿಚಾರ. ಎಲ್ರೂ ಕೇಳೋದು, ಗುರುಗಳೇ ಈ ವರ್ಷ ಆದ್ರೂ ನಾನು ದುಡ್ಡು ಉಳಿಸ್ತೀನ, ನಂಗೆ ಲಾಭ ಆಗುತ್ತಾ, ನಂದು ಆದಾಯ ಎಷ್ಟು, ವ್ಯಯ ಎಷ್ಟು? ಇದು ಕಂದಾಯ ಫಲ ತುಂಬಾ ಇಂಪಾರ್ಟೆಂಟ್. ನಿಮ್ ರಾಶಿ ನಕ್ಷತ್ರದ ಪ್ರಕಾರ ನೀವಿದನ್ನ
ಗಣನೆಗೆ ತಗೋಬಹುದು. ಇವಾಗ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದಲ್ಲಿ ಯಾವ್ಯಾವ್ದು ಬರುತ್ತೆ ನಿಮ್ಗೆ ಗೊತ್ತಿದ್ಯಾ? ಅಥವಾ ಕೆಲವೊಬ್ರು ಗೊತ್ತಿರಲ್ಲ ನಕ್ಷತ್ರ ಎಲ್ಲ. ಮೇಷ ರಾಶಿ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ಅಂತ ಬರ್ತಾ ಹೋಗುತ್ತೆ. ಸೊ ಹಾಗೆ ಆ ಈಗ ಪ್ರತಿಯೊಬ್ಬರದ್ದು ನಾನು ಹೇಳ್ತೀನಿ, ಆಮೇಲೆ ವರ್ಷ ಭವಿಷ್ಯ ಹೇಳ್ತೀನಿ. ಆದ್ರೆ ಈ ಸಲ ಆ ಯಾರಿಗೂ ಅಷ್ಟು ಚೆನ್ನಾಗಿ ಲಾಭ ಅಂತ ಏನಾಗಲ್ಲ. ಆದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿರಲ್ಲ. ಕ್ರೋಧಿ ನಾಮ ಸಂವತ್ಸರದಲ್ಲಿ ಪ್ರತಿಯೊಬ್ರು ಕೂಡ ಸ್ವಲ್ಪ ಹಣದುಬ್ಬರ ಎದುರಿಸಿರ್ತೀರಾ. ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಅಷ್ಟೊಂದು ಆಗಿರಲ್ಲ, ಖರ್ಚು ಜಾಸ್ತಿ ಇರುತ್ತೆ. ಈ ವರ್ಷ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೋಬಹುದೇನೋ. ಕೆಲವೊಬ್ರಿಗೆ ಚೆನ್ನಾಗಿದೆ ಈ ಸಲ, ಆದಾಯ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಆ ಪರವಾಗಿರಲ್ಲ. ನಾನು ಹೇಳ್ತೀನಿ ಆಮೇಲೆ ನಿಮ್ದು ಪರ್ಟಿಕ್ಯುಲರ್ ರಾಶಿ ಬಂದಾಗ ಇನ್ನೊಂದ್ಸಲ ಹೇಳ್ತೀನಿ. ಮೊದ್ಲಿಗೆ ಇದನ್ನೆಲ್ಲ ತಿಳ್ಕೊಳ್ಳಿ. ರಾಶಿಗಳ ಬಗ್ಗೆ ಹೇಳ್ತೀನಿ, ಯಾರ್ಯಾರ ರಾಶಿ ಅಂತ ಗೊತ್ತಿರುತ್ತೆ ತಿಳ್ಕೊಬಿಡಿ. ಈಗ ಮೇಷ ಮತ್ತೆ ವೃಶ್ಚಿಕ ರಾಶಿಯವ್ರಿಗೆ ಆದಾಯ 2 ರೂಪಾಯಿ ಇದ್ರೆ ವ್ಯಯ 14 ರೂಪಾಯಿ. ನೆನ್ಪಿಟ್ಕೋಬಿಡಿ. ಮೇಷ ಮತ್ತೆ ವೃಶ್ಚಿಕ ರಾಶಿಯವರು ಅಂದ್ರೆ ದುಡಿಯೋದೀಗ 2 ಈಗ 10 ರೂಪಾಯಿ ದುಡಿತಿದ್ದೀರಾ, 10 ರೂಪಾಯಿಲಿ 14 ರೂಪಾಯಿ ಖರ್ಚು. ಅಂದ್ರೆ ಇನ್ನು 4 ರೂಪಾಯಿ ಸಾಲ ಮಾಡ್ಬೇಕು ನೀವು, ಉಳ್ಸಕ್ ಕಷ್ಟ. ಹಂಗಾಗಿ ಯಾವುದೇ ವ್ಯವಹಾರ ಮಾಡ್ಬೇಕಾದ್ರೂ, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಹಣದ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮ ರೀತಿಲಿ ಇರಕ್ಕೆ ನೀವು ಪ್ರಯತ್ನ ಪಡ್ಬೇಕಾಗುತ್ತೆ. ಸೊ ಗುರುಗಳ ಆರೋಗ್ಯ ಹೇಗಿದೆ? ಆರೋಗ್ಯ ಪರವಾಗಿಲ್ಲ, 3 ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ಮಟ್ಟಿಗೆ ಪರವಾಗಿರಲ್ಲ. ಅನಾರೋಗ್ಯ ಅನಾರೋಗ್ಯ ಬೀಳುವಂತ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಬಂದ್ರೆ ಸಣ್ಣ ಪುಟ್ಟದ್ ಬರ್ಬೋದು, ಅಂತದ್ ಯಾವ್ದು ಕೂಡ ಬರಲ್ಲ. ಸುಖ ದುಃಖ ಸಮವಾಗಿರುತ್ತೆ ಈ ವರ್ಷ ನಿಮ್ಗೆ. ಮೇಷ ವೃಶ್ಚಿಕ ರಾಶಿಯವರಿಗೆ ಸುಖ 3, ದುಃಖ 3. ಅಂದ್ರೆ ಇವತ್ ಸುಖ ಇದ್ರೆ ನಾಳೆ ದುಃಖ, ಮತ್ತೆ ಇನ್ನೊಂದ್ ದಿವಸ ಸುಖ ಬರುತ್ತೆ. ಎರಡೂ ಬ್ಯಾಲೆನ್ಸ್ ಆಗಿದೆ ಈ ವರ್ಷ. ಆದ್ರೆ ಹಣ ಖರ್ಚು ಮಾತ್ರ ಜಾಸ್ತಿ ಇದೆ. ವೃಷಭ ಮತ್ತೆ ತುಲಾ ರಾಶಿಯವ್ರಿಗೆ ಒಂಥರ ಆ ಸುಸಂದರ್ಭ ಅಂತ ಹೇಳ್ಬೋದು. ವೃಷಭ ಮತ್ತೆ ಯಾಕೆ 11 ರೂಪಾಯಿ ಆದಾಯ ಆಗುತ್ತೆ ಈ ಸಲ ನಿಮ್ಗೆ, ಬರೀ 5 ರೂಪಾಯಿ ವ್ಯಯ. 11 ರೂಪಾಯಿ 5 ರೂಪಾಯಿ ಹೋದ್ರು ಕೂಡ 6 ರೂಪಾಯಿ ಉಳಿಸ್ಬೋದಲ್ಲ, ಸ್ವಲ್ಪ ಮಟ್ಟಿಗೆ ಪರವಾಗಿರಲ್ಲ. ಆರೋಗ್ಯ ನೋಡಿ, ಪರಮಾತ್ಮ ಒಂದ್ ಕೊಟ್ರೆ ಅವ್ನ್ ಕಿತ್ಕೊಂಡ್ಬಿಡ್ತಾನೆ. ಏನಾಗೋಯ್ತು, ನಿಮ್ಗೆ ಹಣ ಕೊಟ್ಟ, ಆರೋಗ್ಯ ಕೊಡ್ಲಿಲ್ಲ. ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಆರೋಗ್ಯ ಸಂಬಂಧ ವಿಚಾರಗಳು ಸ್ವಲ್ಪ ಕಷ್ಟ ಇದೆ. ಮಿಥುನ ಮತ್ತೆ ಸುಖ ದುಃಖನೂ ಅಷ್ಟೇನೆ. 6 ಸುಖ 3 ದುಃಖ. ಸುಖನೇ ಜಾಸ್ತಿ ಇದೆ ಈ ಸಲ ನಿಮ್ಗೆ. ಆರೋಗ್ಯವನ್ನು ಕಾಪಾಡ್ಕೊಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ ವರ್ಷ ನಿಮ್ಗೆ, ವೃಷಭ ತುಲಾ ರಾಶಿಯವರಿಗೆ. ಇನ್ ಮಿಥುನ ಮತ್ತೆ ಕನ್ಯಾದವ್ರಿಗೂ ಅಷ್ಟೇನೆ ತುಂಬಾ ಚೆನ್ನಾಗಿದೆ. 14 ಆದಾಯ, 2 ವ್ಯಯ ಇದೆ. ಹಣವನ್ನ ತುಂಬಾ ಚೆನ್ನಾಗಿ ಉಳಿಸ್ಬೋದು ಬುದ್ಧಿವಂತಿಕೆ ಮಾಡಿದ್ರೆ. ಆರೋಗ್ಯನೂ ಪರವಾಗಿಲ್ಲ. ಆರೋಗ್ಯ ಪರವಾಗಿಲ್ಲ ಅನ್ನೋದಕ್ಕಿಂತ ಅನಾರೋಗ್ಯ ಇದೆ ನಿಮ್ಗೂ ಕೂಡ. ಆರೋಗ್ಯನೂ ಇರುತ್ತೆ, ಅನಾರೋಗ್ಯನೂ ಇರುತ್ತೆ, ಕಾಪಾಡ್ಕೊಳ್ಳಿ. ಇನ್ನ ಸುಖ ದುಃಖ ನೋಡೋದಾದ್ರೆ ನಿಮ್ಗೂ ಕೂಡ ದುಃಖಕ್ಕಿಂತ ಸುಖ ಜಾಸ್ತಿ ಇರುತ್ತೆ ಈ ವರ್ಷ. ಇನ್ನು ಕರ್ಕಾಟಕ ರಾಶಿಯವರಿಗೆ 14 ಆದಾಯ 8 ವ್ಯಯ ಇದೆ. ಆರೋಗ್ಯ ಸಮಸ್ಯೆ ತುಂಬಾ ಬರುತ್ತೆ, ಅನಾರೋಗ್ಯನೂ ಬರುತ್ತೆ, ಎರಡೂ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸುಖ ದುಃಖ ಇವ್ರಿಗೂ ಕೂಡ ಸಮಪಾಲಾಗಿರುತ್ತೆ. ಸಿಂಹ ರಾಶಿಯವ್ರಿಗೆ 11 ರೂಪಾಯಿ ದುಡಿದ್ರೆ 11 ರೂಪಾಯಿ ಖರ್ಚು. ಸುಮ್ನೆ ಮನೆಗ್ ಬರ್ಬೇಕು, ಸಾಲ ಮಾಡಂಗೂ ಇಲ್ಲ, ಈ ಕಡೆ ಉಳ್ಸಕ್ಕೂ ಆಗಲ್ಲ. ದುಡ್ದಿದ್ದು ಅಲ್ಲಿಗಲ್ಲಿಗೆ ಸಮ ನಿಮ್ಗೆ ಈ ವರ್ಷ. ಆರೋಗ್ಯನೂ ಅಷ್ಟೇ, 4 ದಿನ ಚೆನ್ನಾಗಿರ 4 ದಿನ ಚೆನ್ನಾಗಿರ, ಅಂದ್ರೆ ಅದು ಸಮ. ಹುಷಾರಿ ಇಲ್ದಿರೋದು ಇರ್ತೀರಾ, ಚೆನ್ನಾಗಿರೋದು ಇರ್ತೀರಾ. ಸುಖ ದುಃಖನೂ ಸಮ. ಸಿಂಹ ರಾಶಿಯವರೇ ಒಂದ್ ಸ್ವಲ್ಪ ಹೈಲೈಟು ಅಂತ ಅನ್ಕೋಬಿಡೋಣ. ಯಾಕಂದ್ರೆ ಎಲ್ಲ ಸಮ ಅವರು. ದುಡಿಯೋ ದುಡ್ಡು, ಖರ್ಚು ಮಾಡೋ ದುಡ್ಡು ಸಮ, ಆರೋಗ್ಯನೂ ಸಮ, ಸುಖ ದುಃಖನೂ ಸಮ ಅವ್ರಿಗೆ, ಸಿಂಹ ರಾಶಿಯವರಿಗೆ. ಧನಸ್ಸು ಮೀನ ಅವ್ರಿಗೂ ಕೂಡ ಆದಾಯ ವ್ಯಯ ಅಷ್ಟೇ, 5 ನಿಮ್ಗೆ ಖರ್ಚು ಅಷ್ಟೇ ಇರುತ್ತೆ, ಆದಾಯನೂ ಅಷ್ಟೇ ಇರುತ್ತೆ, ಆರೋಗ್ಯನೂ ಅಷ್ಟೇ ಇರುತ್ತೆ. ಆದ್ರೆ ಸುಖ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ, ದುಃಖಕ್ಕಿಂತ ಸುಖ ಜಾಸ್ತಿ ಇದೆ. ಮಕರ ಕುಂಭದವ್ರಿಗೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ ಈ ಸಲ. ಆರೋಗ್ಯ ಸ್ವಲ್ಪ, ಆರೋಗ್ಯ ಎರಡೂ ಕೂಡ ನಿಮ್ಗೂ ಕೂಡ ಒಂದ್ ಸ್ವಲ್ಪ ಸಮವಾಗಿದೆ ಅಂತ ಹೇಳ್ಬೋದು. ಸುಖ ದುಃಖನು ಸಮನೇ ಈ ಸಲ ನಿಮ್ಗೆ, ಮಕರ ಮತ್ತೆ ಕುಂಭರಾಶಿಯವ್ರಿಗೆ. ಇದು ಆದಾಯ ವ್ಯಾಧಿಗಳು ಮುಖ್ಯವಾಗಿ ಎಲ್ರು ಕೇಳುವಂತದ್ದು. ಈ ವರ್ಷನಾದ್ರೂ ನಂಗೆ ಸ್ವಲ್ಪ ಏನಾದ್ರೂ ಒಳ್ಳೇದಾಗತ್ತಾ, ಹಾಗೆ ಹೀಗೆ ಅಂತ, ಇದೆಲ್ಲ ನೀವು ತಿಳ್ಕೊಳ್ಳಿ. ಇನ್ನು ಗ್ರಹಣ ವಿಚಾರಕ್ಕೆ ಬರೋದಾದ್ರೆ, ನಾವು ಕ್ರೋಧಿ ನಾಮ ಸಂವತ್ಸರದಲ್ಲಿ ಗ್ರಹಣನ ಅಷ್ಟು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಕಾಣಿಸಿದ್ರು ಭಾರತಕ್ಕೆ ಕಾಣಿಸ್ತೇ ಇದ್ದಿದ್ದೇ ಹೆಚ್ಚು.
ಈಗ ನಿನ್ನೆ ಕೂಡ ಗ್ರಹಣ ಇದೆಯಾ ಅಂತ ತುಂಬಾ ಜನಕ್ಕಿತ್ತು. ಅದು ನಮ್ಮ ಭಾರತಕ್ಕೆ ಗೋಚರ ಆಗೋದಿಲ್ಲ. ನೋಡಿ, ಜಗತ್ತಲ್ಲಿ ಎಲ್ಲೇ ಗ್ರಹಣ ಸಂಭವಿಸ್ಲಿ, ಅದು ರಾಹುಗ್ರಸ್ತನೋ ಕೇತುಗ್ರಸ್ತನೋ ಯಾವುದೇ ಗ್ರಹಣ ಆಗಿರ್ಲಿ, ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ, ಅದು ನಾವು ಇರುವ ಭೂಭಾಗ ಪ್ರದೇಶದಲ್ಲಿ ಗೋಚಾರ ಆದ್ರೆ ಮಾತ್ರ ಅದನ್ನ ಆಚರಣೆ ಮಾಡ್ಬೇಕು. ಇಲ್ಲ ಅಂದ್ರೆ ಅದನ್ನ ಆಚರಿಸೋ ಹಾಗಿಲ್ಲ. ಯಾಕಂದ್ರೆ ಈಗ ಸೂರ್ಯಗ್ರಹಣ ಎಲ್ಲೋ ಆದ್ರೆ ಆ ಸೂರ್ಯಗ್ರಹಣದ ಕಿರಣಗಳು ನಮ್ಮ ಭಾಗದಲ್ಲಿ ಬೀಳಲ್ವಲ್ಲ, ಅಥವಾ ನನ್ನ ಸುತ್ತಮುತ್ತ ಬೀಳಲ್ವಲ್ಲ. ಹಾಗಾಗಿ ಅದರಿಂದ ಏನು ತೊಂದರೆ ಇರಲ್ಲ ನನಗೆ. ಈ 2025 ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಒಂದು ಗ್ರಹಣ ಸಂಭವಿಸುತ್ತೆ. ಅದು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ 7ನೇ ತಾರೀಕು ಭಾನುವಾರ, ಅಂದ್ರೆ ಭಾದ್ರಪದ ಶುಕ್ಲ ಹುಣ್ಣಿಮೆಯ ದಿವಸ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ. ಈ ವರ್ಷ ಒಂದು ಗ್ರಹಣ ಮುಖ್ಯವಾಗಿ ಬರ್ತಾ ಹೋಗುತ್ತೆ. ಅದು ರಾತ್ರಿ 9:56 ಸ್ಪರ್ಶಕಾಲ, ಮೋಕ್ಷ ಕಾಲ ಬರೋಷ್ಟ್ರಲ್ಲಿ ಮಧ್ಯರಾತ್ರಿ ಆಗ್ಬಿಟ್ಟಿರುತ್ತೆ. ನಾವೆಲ್ಲ ಊಟ ಮಾಡಿ ಮಲ್ಕೋಬಿಟ್ಟಿರ್ಬೋದು. ಮುಂಚಿತವಾಗಿ ಗ್ರಹಣ ಶುರುವಾಗಕ್ಕಿಂತ ಮುಂಚಿತವಾಗೆ ಎಲ್ಲ ಊಟ ಗೀಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾವು ನಿತ್ಯ ಕರ್ಮವನ್ನ ಮಾಡ್ಕೋಬಹುದು. ಅದು ಚಂದ್ರಗ್ರಹಣ ಆಗಿರೋದ್ರಿಂದ ಬರೋದೇ ರಾತ್ರಿ, ರಾಹುಗ್ರಸ್ತ ಆಗಿರೋದ್ರಿಂದ ಕೆಲವೊಂದಷ್ಟು ರಾಶಿಗಳಿಗೆ ಆ ಸಮಯದಲ್ಲಿ ಶಾಂತಿ ಕರ್ಮ ಅಂತಿರುತ್ತೆ, ಅಥವಾ ದಾನವನ್ನ ಮಾಡ್ಬೇಕಾಗಿರುತ್ತೆ. ದಾನ ಮಾಡೋದ್ರ ಮುಖಾಂತರ ನಾವು ಆ ಸಮಯದಲ್ಲಿ ಕೆಲವೊಂದಷ್ಟು ಮೋಕ್ಷವನ್ನ ಪಡ್ಕೋಬಹುದಾಗಿತ್ತೆ. ಅರ್ಥ ಆಯ್ತಾ? ಇದು ಗ್ರಹಣ ವಿಚಾರಕ್ಕೆ. ಈ ವರ್ಷ ನಮ್ಗೆ ಒಂದೇ ಒಂದು ಗ್ರಹಣ ಇದೆ, ಅದು ಚಂದ್ರಗ್ರಹಣ. ಅದು ಬರೋದು ಸೆಪ್ಟೆಂಬರ್ ಅಥವಾ ಭಾದ್ರಪದ ಮಾಸದಲ್ಲಿ. ಅರ್ಥ ಆಯ್ತಾ? ಜೊತೆಗೆ ಗುರು ಶುಕ್ರಾಸ್ತೋದಯ ಕಾಲಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ಮನೆ ಕಟ್ತಾ ಇದ್ದೀರಾ, ಅಥವಾ ಮನೆ ಕಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ, ಗೃಹ ಪ್ರವೇಶ ಮಾಡ್ಬೇಕಾದ್ರೆ, ಮದ್ವೆ ಮಾಡ್ಬೇಕಾದ್ರೆ, ಆಯ್ತಾ, ಈ ಗುರು ಮತ್ತೆ ಶುಕ್ರ ಉದಯ ಕಾಲ ಅಸ್ತ ಕಾಲವನ್ನ ನೋಡ್ಕೊಂಡ್ ಮಾಡಿ ದಯವಿಟ್ಟು ಕೂಡ. ಏನೋ ದಿನ ಚೆನ್ನಾಗಿದೆ ಅಂದ್ಬಿಟ್ಟು ಮಾಡಕ್ ಹೋಗ್ಬೇಡಿ, ಒಳ್ಳೆ ಸಮಯ ಅಂತ ಏನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಗುರು ಬಲ ಇರಬೇಕು, ಶುಕ್ರನ ಬೆಂಬಲ ಇರಬೇಕು. ಅದೆರಡು ಇಲ್ಲ ಅಂದ್ರೆ ಈ ಮದುವೆ ವಿಚಾರ, ಮನೆ ಓಪನಿಂಗ್, ಗೃಹ ಪ್ರವೇಶ, ಇದೆರಡೂ ಕೂಡ ಮಾಡ್ಲೇಬಾರ್ದು. ಅದ್ ಬಿಟ್ಟು ಬೇರೆ ಯಾವುದೇ ಕಾರ್ಯಗಳು ಮಾಡ್ಕೋಬಹುದು, ನಡೆದು ಬಿಡುತ್ತೆ. ಈ ಗೃಹ ಪ್ರವೇಶ ಅಥವಾ ನೀವೇನಾದ್ರೂ ಮದ್ವೆ ಮಾಡ್ತಾ ಇದ್ದೀರಾ ಅಂದ್ರೆ ಗುರು ಶುಕ್ರರು ಉದಯ ಆಗಿರ್ಬೇಕು. ಅದ್ರಲ್ಲೂ ಮದ್ವೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಶುಕ್ರ ಏನಾಗಿರ್ಬೇಕು, ಉದಯ ಆಗಿರ್ಬೇಕು. ಆಮೇಲೆ ಮನೆ ಓಪನ್ ಮಾಡ್ಬೇಕಾದ್ರೆ ಗುರು ಮುಖ್ಯವಾಗಿ ಏನಾಗಿರ್ಬೇಕು, ಉದಯ ಆಗಿರ್ಬೇಕು. ಈ ಜೂನ್ 13ನೇ ತಾರೀಕು ಪಶ್ಚಾದಸ್ತ ಆಗ್ತಾನೆ ಗುರು. ಅವ್ನ್ ಮತ್ತೆ 4ನೇ ಅಂದ್ರೆ 7ನೇ ತಿಂಗಳು ಜುಲೈಗೆ ಮತ್ತೆ ಉದಯ ಆಗ್ತಾನೆ. ಸೊ ಆ ತಿಂಗಳ ಮಧ್ಯೆ ಅವನು ಗುರು ಅಸ್ತ ಆಗಿರೋದ್ರಿಂದ ಆ ಟೈಮಲ್ಲಿ ಗೃಹ ಪ್ರವೇಶಗಳನ್ನ ಮಾಡಬಾರ್ದು. ಯಾವಾಗ? ಜೂನ್ ಇಂದ ಜುಲೈ, 13ನೇ ತಾರೀಕಿಂದ 4ನೇ ತಾರೀಕು ತನಕ. ಇನ್ನ ಶುಕ್ರ ಈ ವರ್ಷ ಕೊನೆ ಡಿಸೆಂಬರ್ ಇಂದ ಹಿಡಿದುಬಿಟ್ಟು ಫೆಬ್ರವರಿ ತನಕ ಕೂಡ ಅವನು ಅಸ್ತನಾಗಿರೋದ್ರಿಂದ ಆ ಸಂಕ್ರಾಂತಿ ಕಳೆದ್ಮೇಲೂ ಕೂಡ ನಾವು ಶಿವರಾತ್ರಿ ತನಕ ವೆಯ್ಟ್ ಮಾಡ್ಬೇಕಾಗತ್ತೆ ಮದ್ವೆ ಏನಾದ್ರು ಮಾಡ್ಬೇಕು ಅಂದ್ರೆ. ಯಾಕಂದ್ರೆ ಶುಕ್ರ ಅಸ್ತನಾಗಿರ್ತಾನೆ. ಆ ಕಾರಣಕ್ಕೋಸ್ಕರ ಇದು ಗೊತ್ತಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೇನೆ. ಅರ್ಥ ಆಗ್ತಾ ಇದೆಯಾ? ಎಲ್ರಿಗೂ ಗೊತ್ತಾಗ್ಲಿ ಅಂತ. ಆಮೇಲೆ ಮುಖ್ಯವಾಗಿ ಈ ವರ್ಷ ಏನಾಗ್ತಾ ಇದೆ, ಎಲ್ರಿಗೂ ಎಲ್ಲಾ ಕಡೆ ನೋಡ್ತಾ ಇದ್ದೀರಾ, ಈ ಶನಿ ಸಂಚಾರ ಆಗೋಯ್ತು ಅಲ್ವಾ? ಶನಿ ಮೀನರಾಶಿಗೆ ಪ್ರವೇಶ ಆಯ್ತು. ಈ ಶನಿ ಮೀನರಾಶಿಗೆ ಪ್ರವೇಶ ಆಯ್ತು. ಕೆಲವೊಬ್ರಿಗೆ ಸಂತೋಷ, ಕೆಲವೊಬ್ರಿಗೆ ಇನ್ನೇನು ಆತಂಕ ಇರುತ್ತೆ. ಆತಂಕ ಪಡುವಂತ ಅವಶ್ಯಕತೆ ಇರಲ್ಲ. ಅವನ್ ಯಾವುದೇ ಮನುಷ್ಯನಾಗಿದ್ರು ಕೂಡ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಶನಿ ಪ್ರವೇಶ ಆಗ್ಲೇಬೇಕು, ರಾಶಿ ಸಂಚಾರ ಆಗ್ಲೇಬೇಕು. ನಮ್ಗವಾಗ ಕಷ್ಟ ಸುಖ ಎಲ್ಲವೂ ಕೂಡ ಬರ್ಲೇಬೇಕಾಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅದರದೇ ಆದಂತಹ ಪರಿಹಾರಗಳಿದೆ, ಪರಿಹಾರವನ್ನ ಕೂಡ ನೀವು ಮಾಡ್ಕೋಬಹುದಾಗತ್ತೆ. ಆಯ್ತಾ? ಮೀನರಾಶಿ ಪ್ರವೇಶ ಆಗಿದೆ ಅಂದ್ರೆ ಮೀನರಾಶಿಯವರು ಮಾತ್ರ ಕೆಡಕಿರುತ್ತೆ ಅಂತಲ್ಲ. ಅವನು ಈಗ ಅಷ್ಟಮ 7ರ ಆಟ ಶನಿ ಅಂತಿರುತ್ತೆ. ಅದ್ರ ಪ್ರಕಾರ ಆ ಟೈಮಲ್ಲಿ ಕೆಲವೊಂದಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ, ಅನುಭವಿಸ್ಲೇಬೇಕು. ಅವ್ನು ಬಡವ ಆದ್ರೂ ಅಷ್ಟೇ, ಶ್ರೀಮಂತ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇನೆ. ಈಗ ನನ್ ರಾಶಿಗೆ ಬಂದ್ರು ನಾನು ಅನುಭವಿಸ್ಬೇಕಾಗ್ತದೆ, ನಿಮ್ ರಾಶಿಗೆ ಬಂದ್ರು ನೀವು ಅನುಭವಿಸ್ಬೇಕಾಗತ್ತೆ. ಯಾರ್ಯಾರು ಏನೇನೋ ಹೇಳ್ತಾರೆ, ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಗುರು ಕೃಪೆ ಇರ್ಬೇಕು ಮುಖ್ಯವಾಗಿ. ಶನಿದೇವ ಏನೇ ಸಂಚಾರ ಆದ್ರೂ ಕೂಡ ಗುರುಗಳ ಒಂದು ಬೆಂಬಲ ಇದ್ದಾಗ, ಅಥವಾ ಗುರು ಕೃಪಾ ಕಟಾಕ್ಷ ಇದ್ದಾಗ ಖಂಡಿತವಾಗ್ಲೂ ಕೂಡ ಆ ಕಷ್ಟದಿಂದ ಹೊರಗಡೆ ಬರ್ತಕ್ಕಂಥದ್ದು ಹಲವಾರು ಮಾರ್ಗಗಳಿದೆ. ಗುರುಬಲ ಇರ್ಲೇಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಶನಿ ಸಂಚಾರ ಆದ್ರೂ ಕೂಡ ಗುರುಬಲವನ್ನ ಪಡ್ಕೋಬೇಕು. ಮುಖ್ಯವಾಗಿ ಅದು ಏನು ಯಾವಾಗೆಲ್ಲ ನಮ್ಗೆ ತುಂಬಾ ಆತರ ಆಗ್ತಾ ಇದೆ, ಗುರುಗಳ ದರ್ಶನ ಮಾಡಿ ಅವರ ಆಶೀರ್ವಾದವನ್ನ ಪಡೆದು ಬನ್ನಿ. ಗುರುಗಳ ದರ್ಶನ ಅಂದ್ರೆ ಮುಖ್ಯವಾಗಿ
ಯತಿಗಳನ್ನ, ಯಾರು ಶುದ್ಧವಾಗಿರ್ತಾರೆ, ಯಾರು ಸನ್ಯಾಸತ್ವವನ್ನ ಸ್ವೀಕರಿಸಿರ್ತಾರೆ, ಲೋಕಕ್ಕೆ ಕಲ್ಯಾಣವನ್ನ ಮಾಡ್ತಾ ಇರ್ತಾರೆ ಅಂತ ಜಗದ್ಗುರುಗಳ ದರ್ಶನವನ್ನ ಮಾಡಿ ನೀವು ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಶನಿ ಏನಿರುತ್ತೆ ಕೆಲವೊಂದಷ್ಟು ತೊಂದರೆಗಳಿಂದ ನೀವು ಬರ್ಬೋದು. ಈಗ ಮೇಷರಾಶಿ, ಈಗ ಶನಿ ಸಾಡೆ ಸಾತಿ ಪ್ರಾರಂಭದೊಂದಿಗೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ದುಃಖ, ವ್ಯಯ, ಆರೋಗ್ಯ ಬಾಧೆ ಬಾಧಿಸುತ್ತೆ. ಕಣ್ಣು ಮತ್ತೆ ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಕೆಲಸದಲ್ಲಿ ಅತಿಯಾದ ಒತ್ತಡ ಅಥವಾ ಕೆಲಸ ಕಳ್ಕೊಂತಕ್ಕಂತ ಒಂದು ಭಯಭೀತಿ ಇದೆ ಮೇಷರಾಶಿಯವರಿಗೆ. ವಿದ್ಯಾರ್ಥಿಗಳು ಆಲಸ್ಯದಿಂದ ವಿದ್ಯೆಯನ್ನ ಹಾಳು ಮಾಡ್ಕೊಂತಾರೆ. ಹಣಕಾಸಿನ ತಕರಾರು ಬರ್ಬೋದು. ಆಮೇಲೆ 2 ತಿಂಗಳು ಗುರುಬಲ ಇರೋದ್ರಿಂದ ಸ್ವಲ್ಪ ಅನುಕೂಲ ಇದೆ. ಶುಭ ಕಾರ್ಯ ನಡೆಯುತ್ತೆ. ಹಣದ ವಹಿವಾಟನ್ನ ಮಾಡ್ತೀರಾ. ಆದ್ರೆ ಮಕ್ಕಳು ವಿಚಾರದಲ್ಲಿ ಮನಸ್ತಾಪ ಬರುತ್ತೆ. ಮನೆಯಲ್ಲಿ ಘರ್ಷಣೆ ಆಗ್ಬೋದು, ಜಗಳ ಆಗ್ಬೋದು. ಮೇ ನಂತರ ಅತಿವ್ಯಯ ಆಗೋದ್ರಿಂದ, ಅತಿವ್ಯಯ ಅಂದ್ರೆ ತುಂಬಾನೇ ಹೆಚ್ಚು ಖರ್ಚು ಮಾಡ್ತೀರಾ ಮೇ ಆದ್ಮೇಲೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಸ್ತ್ರೀಯರಿಗೆ, ಮೇಷರಾಶಿ ಇರ್ತಕ್ಕಂಥ ಸ್ತ್ರೀಯರಿಗೆ ರಾಹುಕೇತುಗಳಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ತುತ್ತಾಗಬಹುದು. ಅದ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ಹಾಗಾಗಿ ಆರೋಗ್ಯವಾಗಿರಿ. ಬುದ್ಧಿಬಲ ಕ್ಷೀಣ ಆಗತ್ತೆ. ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಸ್ವಲ್ಪ ಸುಖವನ್ನ ಕಾಣ್ತೀರಾ. ಮತ್ತೆ ಮಿತ್ರರು, ಬಂಧುಗಳ ಸಹಕಾರ ದೊರೆಯುತ್ತೆ ಈ ಸಲ. ಆಮೇಲೆ ಹೊಸ ವೆಹಿಕಲ್ ಅಥವಾ ಗಾಡಿ, ಮನೆ, ಸೈಟ್ ಪರ್ಚೇಸ್ ಮಾಡುವಂತಹ ಭಾಗ್ಯ ನಿಮ್ದೇ ಇರುತ್ತೆ. ನೋಡಿ ನೀವು ಮಾಡಿ. ಮತ್ತೆ ಜನವರಿಯಿಂದ ಸ್ವಲ್ಪ ಕಷ್ಟ ಬರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ನಿರಾಳತೆ ಬರುತ್ತೆ. ಹಣಕಾಸಿನ ಅನುಕೂಲ ಆಗುತ್ತೆ. ದಾಂಪತ್ಯ ಅನ್ಯೋನ್ಯತೆ ಇರಲಿದೆ. ಅರ್ಥ ಆಗತ್ತಾ? ಸೊ ಅವಾಗ್ಲೇ ಹೇಳ್ದಾಗ ಮೇಷರಾಶಿಯವ್ರಿಗೆ ಇರುತ್ತೆ, ಎಲ್ಲಾ ರಾಶಿಯವ್ರಿಗೂ ಆದಾಯ ವ್ಯಯ, ಸುಖ ದುಃಖ ಇದ್ದ ಹಾಗೆ ಈಗ ಹೇಳ್ದಂತ ವಿಚಾರ ಇರುತ್ತೆ. ಈ ಸುಮ್ನೆ ಇದೆಲ್ಲ ನೆನಪಲ್ಲಿ ಇರ್ಬೇಕು ಅಂತೆಲ್ಲ ಕೇಳಿಸ್ಕೊಳ್ಳಿ. ಸುಮ್ನೆ ಹಾಗೆ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಇನ್ನು ವೃಷಭ ರಾಶಿಯವ್ರಿಗೆ ಬೇವಿಗಿಂತ ಬೆಲ್ಲ ಜಾಸ್ತಿ. ವೃಷಭ ರಾಶಿಯವ್ರಿಗೆ ಆ ಪ್ರಾರಂಭದಲ್ಲಿ ಈ ವರ್ಷ ತುಂಬಾ ಸುಖ ಅಥವಾ ಏನೋ ಒಳ್ಳೇದಾಗ್ತಾ ಇರುತ್ತೆ. ಹೆಚ್ಚಿನ ಶುಭ ಫಲ. ನೀವೇನೇ ಕೆಲಸ ಮಾಡಿದ್ರು ಅದು ಕೈಗೂಡುತ್ತೆ. ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಅಧಿಕಾರ, ಯೋಗ, ನೀವು ಬಿಸ್ನೆಸ್ ಅಲ್ಲಿ ಎಲ್ಲಾದ್ರಲ್ಲೂ ಇಂಪ್ರೂವ್ ಆಗ್ತೀರಾ. ಮೇ ಆದ್ಮೇಲೆ ಗುರುಬಲ ಇನ್ನೂ ಬರೋದ್ರಿಂದ ಮಂಗಳ ಕಾರ್ಯ, ವಿವಾಹ ಯೋಗ, ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆ, ಜಗಳ ಇದ್ರೆ ಅದು ನಿವಾರಣೆ ಆಗುತ್ತೆ. ಹೋಟೆಲ್ ವ್ಯಾಪಾರದಲ್ಲಿ ಲಾಭ. ವೃಷಭ ರಾಶಿಯವರು ಹೋಟೆಲ್ ವ್ಯಾಪಾರ ಏನನ್ನ ಮಾಡಿದ್ರೆ ಅವ್ರಿಗೆ ಲಾಭ ಆಗುತ್ತೆ. ಅಗ್ನಿ ಅವಘಡ ಸಾಧ್ಯತೆ ಆಗುವಂತದ್ದು ಇರುತ್ತೆ, ಅದೊಂದು ಹುಷಾರಾಗಿರಿ. ಆಮೇಲೆ ವೃತ್ತಿಯಲ್ಲಿ ತುಂಬಾನೇ ಕಿರಿಕಿರಿ ಮಾಡ್ಕೋಬೇಡಿ. ಭೂ ವ್ಯವಹಾರಗಳಲ್ಲಿ ತಕರಾರು ಬರ್ಬೋದು. ಯಾರೆಲ್ಲ ಈ ಇಂಡಸ್ಟ್ರಿ ಅಥವಾ ಸಿವಿಲ್ ವರ್ಕ್ ಮಾಡ್ತಾ ಇದ್ರೆ, ಇಟ್ಕೆ, ಮಣ್ಣು, ಕಲ್ಲು, ಈ ರೀತಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ವಸ್ತ್ರಾಭರಣ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಆದ್ರೆ ಪ್ರಯಾಣ ಮಾಡ್ಬೇಕಾದ್ರೆ ಎಚ್ಚರವಾಗಿರ್ಬೇಕಾಗತ್ತೆ. ಆಮೇಲೆ ಮನಸ್ತಾಪ ಬೆಳೆಯುವಂತ ಸಾಧ್ಯತೆ ಇರುತ್ತೆ ಬಂಧು ಬಾಂಧವರಲ್ಲಿ, ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಮಧ್ಯಭಾಗದಲ್ಲಿ ಮಕ್ಕಳ ವಿಚಾರವಾಗಿ ಸ್ವಲ್ಪ ಮನಸ್ತಾಪ ಮಾಡ್ಕೊಂತೀರಾ ವರ್ಷದ ಮಧ್ಯಭಾಗದಲ್ಲಿ, ಅದರಿಂದನೂ ಸ್ವಲ್ಪ ಎಚ್ಚರವಾಗಿರಿ. ಅಕ್ಟೋಬರ್ ಆದ್ಮೇಲೆ, ಜನವರಿ ಆದ್ಮೇಲೆ ಧನಲಾಭ, ಆರೋಗ್ಯ ವೃದ್ಧಿ, ಹೊಸ ಕಾರ್ಯದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಆದ್ರೆ ನಿಮ್ಗೆ ಸುಖನೇ ಜಾಸ್ತಿ ಇದೆ, ಅದೆಲ್ಲವನ್ನ ನಿಭಾಯಿಸ್ತೀರಾ, ಭಯ ಬೇಡ. ಇನ್ನು ಮಿಥುನ ರಾಶಿಯವರಿಗೆ ಆದಿಯಲ್ಲಿ ಗುರು ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ನೀವು ವಾಸಸ್ಥಾನ ಅಥವಾ ನೀವು ಏನು ಸಂಚಾರ ಮಾಡುವಂತ ಸಾಧ್ಯತೆಗಳಿರುತ್ತೆ ಮಿಥುನ ರಾಶಿಯವರಿಗೆ. ಹಣಕಾಸು ಸ್ವಲ್ಪ ತೊಂದರೆ ಪ್ರಾರಂಭದಲ್ಲಿ. ಕೆಲವು ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರೋ ಅವ್ರ ಕೆಲ್ಸಕ್ಕೆ ಅಲ್ದಾಟ ಆಗುತ್ತೆ, ಅಥವಾ ಏನಾದ್ರೂ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದು ವಿಳಂಬ ಆಗುತ್ತೆ. ಆದ್ರೆ ಮುಂದಕ್ಕೆ ನಿಮ್ಗೂ ಕೂಡ ಒಳ್ಳೇದಾಗುತ್ತೆ. ಮಕ್ಕಳು ವಿಚಾರದಲ್ಲಿ ಸಂತೋಷವನ್ನ ಕಾಣಬಹುದು. ಭಾಗ್ಯಸ್ಥಾನದ ರಾಹುವಿನಿಂದ ದುಶ್ಚಟಗಳಿಗೆ ಬಲಿಯಾಗೋ ಸಾಧ್ಯತೆ ಇರುತ್ತೆ. ಗಂಡ್ಮಕ್ಳು ಹುಷಾರಾಗಿ ಅದರಿಂದ ದೂರ ಇರಿ. ಆಮೇಲೆ ಕಾಲು ಮತ್ತೆ ತೊಡೆಗೆ ಸಂಬಂಧಪಟ್ಟಂತಹ ನೋವು ಅಥವಾ ಯಾವ್ದಾದ್ರು ಒಂದು ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಗಮನ ಇರಲಿ. ಆಮೇಲೆ ಭೂ ವ್ಯವಹಾರಗಳಲ್ಲಿ ತಕರಾರು ಬರುವಂತ ಸಾಧ್ಯತೆ ಇರುತ್ತೆ. ಅಕ್ಟೋಬರ್ ಆದ್ಮೇಲೆ ನಿಮ್ಗೆ ಯಾವುದೇ ವ್ಯವಹಾರಕ್ಕಾದ್ರೂ ಕೈ ಹಾಕಿ ಮಿಥುನ ರಾಶಿಯವರು, ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಯಾಕೆ ಅಂದ್ರೆ ಅಕ್ಟೋಬರ್ ಆದ್ಮೇಲೆ ಗುರುವಿನಿಂದ ಶುಭ ಫಲ ಇದೆ ನಿಮಗೆ. ಮುಂಚಿತವಾಗಿ ಮಾಡಿ ಕೈಯಿಂದ ಸುಟ್ಕೋಬೇಡಿ. ಅಕ್ಟೋಬರ್ ಆದ್ಮೇಲೆ ಮಾಡ್ಕೊಳ್ಳಿ, ಕಾರ್ತಿಕ್ ಮಾಸ ಆದ್ಮೇಲೆ. ಮನೇಲಿ ಮಂಗಳ ಕಾರ್ಯ, ವಿವಾಹ ನಡೆಯುತ್ತೆ. ಹಣಕಾಸಿನ ಅನುಕೂಲ ಇರುತ್ತೆ. ಕುಟುಂಬದಲ್ಲಿ ಸಹಕಾರ ಇರುತ್ತೆ. ಜನವರಿ ನಂತರ ಮತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ, ಹಣದ ಸಮಸ್ಯೆ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಹೆಚ್ಚು ಆಪ್ತರಿಗಾಗಿ ಹೆಚ್ಚಿನ ಖರ್ಚು ಮಾಡೋದ್ರಿಂದ.
ಅರ್ಥ ಆಯ್ತಾ? ಯಾರೋ ಕೇಳಿದ್ರು ಅಂತ ಕೊಟ್ಬಿಡೋದು, ಅಥವಾ ಯಾರಿಗೋ ಉದ್ದೇಶಕ್ಕೋಸ್ಕರ ನಿಮ್ಗೆ ಅಲ್ದಿದ್ರು ಬೇರೆಯವ್ರಿಗೋಸ್ಕರ ಖರ್ಚು ಮಾಡೋದು. ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಈ ಚರ್ಮ ಬಾಧೆಯಿಂದ ಸ್ವಲ್ಪ ತೊಂದರೆ ಆಗುವಂತದ್ದು ಇರುತ್ತೆ, ಸ್ಕಿನ್ ಅಲರ್ಜಿ ಅಂತ ಕರಿತೀವಿ. ಈ ವರ್ಷ ಒಟ್ಟಾರೆಯಾಗಿ ಸ್ವಲ್ಪ ಸಾಧಾರಣವಾಗಿದೆ, ನಿಮ್ಗೆ ಅತ್ಯುತ್ತಮವಾಗಿಲ್ಲ, ಸಾಧಾರಣವಾಗಿದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನ ನಾವು ಕಷ್ಟ ನಷ್ಟಗಳ ವರ್ಷ ಅಂತ ಕರಿಬಹುದು. ಗುರುವಿನ ಪರಿವರ್ತನೆಯಿಂದ ಅಧಿಕವಾದ ವ್ಯಯ ಆಗತ್ತೆ. ನಮ್ಮವ್ರಿಗೋಸ್ಕರ, ಆಪ್ತರಿಗೋಸ್ಕರ ಅತಿ ವ್ಯಯವನ್ನ ಮಾಡ್ತೀವಿ. ಅವ್ರ ಜೊತೆ ತುಂಬಾ ಸುತ್ತಾಟ ಆಗತ್ತೆ, ಕಾಲಿನ ಭಾಗದ ತೊಂದರೆ ಆಗತ್ತೆ, ಅಥವಾ ವೈರಾಗ್ಯ ಭಾವನೆ ಬರ್ಬೋದು, ಆಸಕ್ತಿ ಕಳ್ಕೋಬಹುದು, ಆಲಸ್ಯ ಬರ್ಬೋದು. ಮೊದಲ 3 ತಿಂಗಳು ಶುಕ್ರನಿಂದ ವೈಭೋಗ ಇರುತ್ತೆ. ಮೇ ಆದ್ಮೇಲೆ ಧನಹಾನಿ, ಕುಟುಂಬ ಘರ್ಷಣೆ, ಕಲಹ, ದುಃಖ, ವ್ಯಥೆ, ಆರೋಗ್ಯ ಕೂಡ ಕ್ಷೀಣ ಆಗುತ್ತೆ. ಮತ್ತೆ ಅಕ್ಟೋಬರ್ ಆದ್ಮೇಲೆ ಗುರುವಿನಿಂದ ಸಂಪೂರ್ಣವಾಗಿ ಬದುಕೆ ಬದಲಾಗುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ವಿಶೇಷವಾದಂತಹ ಗೌರವ ಸ್ಥಾನ ಸಿಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ದೇಶ ವಿದೇಶಗಳ ಸಂಚಾರ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆತಂಕ ಬೇಡ. ಪ್ರಾರಂಭದಲ್ಲಿ ನಿಮ್ ಕಷ್ಟ, ಬಟ್ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಾಗತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಈ ವರ್ಷ ಶುಭಾಶುಭ ಮಿಶ್ರ ಫಲ. ಆಗ್ಲೇ ಹೇಳ್ದಾಗೆ ಅಷ್ಟಮ ಶನಿ ಇದಾನೆ ಸಿಂಹರಾಶಿಯವರಿಗೆ, ಆರೋಗ್ಯ ಕ್ಷೀಣಿಸ್ಬಿಡುತ್ತೆ, ದುಶ್ಚಟ, ಗುಹ್ಯ ಸ್ಥಾನಗಳ ಸಮಸ್ಯೆ, ಕಾಲು ಮತ್ತೆ ಗುಹ್ಯ ಸ್ಥಾನದಲ್ಲಿ, ಆಯ್ತಾ? ಸೊ ಯುರಿನರಿ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಹೊಟ್ಟೆ ಅಥವಾ ಕಾಲಿಗೆ ಸಂಬಂಧಪಟ್ಟಂತದ್ದು, ಇದೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು. ಮೇನಂತರ ವ್ಯಾಪಾರ ಏನಾದ್ರೂ ಮಾಡ್ತಿದ್ರೆ ಲಾಭ ಆಗತ್ತೆ. ಹಿರಿಯರ ಸಲಹೆ ತಗೊಂಡ್ ಮಾಡಿ ಏನೇ ಕೆಲಸ ಮಾಡಿದ್ರು ಕೂಡ. ಮಂಗಳ ಕಾರ್ಯ ಕೂಡ ನಡೆಯುವಂತದ್ದು ಇರುತ್ತೆ. ಮುಖ್ಯವಾಗಿ ನಿಮ್ಗೆ ಆರೋಗ್ಯ ಸಮಸ್ಯೆನೆ ಕಾಡೋದು, ಇನ್ನೆಲ್ಲಾನು ಹೇಗೋ ಸಾಧ್ಯ ಆಗ್ಬಿಡುತ್ತೆ. ತಲೆ ಭಾಗ, ಕಣ್ಣಿನ ಬಾಧೆ, ಇದೆಲ್ಲವೂ ಕೂಡ ಆಗತ್ತೆ. ಅಕ್ಟೋಬರ್ ಆದ್ಮೇಲೆ ವ್ಯಯ ಆಗತ್ತೆ. ಅದು ಯಾಕಾಗತ್ತೆ ಅಂದ್ರೆ ನೆಂಟರು ಆಪ್ತರಿಗಾಗಿ ಅಧಿಕವಾದ ವ್ಯಯವನ್ನ ಮಾಡ್ತೀರಾ. ಆಮೇಲೆ ಬಂಧುಗಳ ವಿಯೋಗ ಸಾಧ್ಯತೆ ಇರುತ್ತೆ ವರ್ಷ. ವಿಯೋಗ ಸಾಧ್ಯತೆ ಅಂದಿದ ತಕ್ಷಣ ಯಾರು ಬೇಕಾದ್ರೂ ಆಗಿರ್ಬೋದು ಅವರು. ಸೊ ಹಾಗಾಗಿ ನೋಡ್ಕೊಳ್ಳಿ, ಮನೆಯಲ್ಲಿ ಶುಭ ಕಾರ್ಯ ಆಗ್ಬೇಕಾದ್ರೆ ಕಳ್ಕೊಂಡಿರ್ತಕ್ಕಂಥ ಹಣ ಅಥವಾ ಎಲ್ಲೋ ಸ್ಟಕ್ ಆಗ್ಬಿಟ್ಟಿರುವಂತ ಅಮೌಂಟ್ ಬರುವಂತ ಸಾಧ್ಯತೆ ಇರುತ್ತೆ. ಗುರು ಹಿರಿಯರ ಅನುಗ್ರಹದಿಂದ ಉತ್ತಮ ಫಲವನ್ನ ಪಡಿತೀರಾ. ಹಾಗಾಗಿ ಗುರು ಹಿರಿಯರ ಸಲಹೆಯನ್ನ ಕೇಳಿ ಮಾಡಿ ಮುಂದಕ್ಕೆ ಹೋಗಿ ಅಂತ ಸಿಂಹರಾಶಿಯವ್ರಿಗೆ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷ ಬೇವು ಬೆಲ್ಲ ಎರಡೂ ಫಲ ಇದೆ, ಕಹಿನೂ ಇದೆ, ಸಿಹಿನೂ ಇದೆ. ಕಹಿಯನ್ನ ಸ್ವೀಕರಿಸ್ಬಿಡಿ, ಸಿಹಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ವರ್ಷದ ಪ್ರಾರಂಭದಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವಿಷಗಾಳಿ, ಯಾವುದೋ ವಿಚಾರಕ್ಕೆ ಮನಸ್ತಾಪ, ಅಪನಂಬಿಕೆ ಕಾಡುತ್ತೆ ಇಬ್ರು ಮಧ್ಯ. ಅತಿಯಾದ ಬೈಕೆ ಅಥವಾ ಎಕ್ಸ್ಪೆಕ್ಟೇಷನ್, ಆಕಾಂಕ್ಷೆಗಳಿಂದ ಈ ತರ ಆಗ್ಬಿಟ್ಟಿರುತ್ತೆ. ಆದ್ರೆ ಶುಕ್ರ ನಿಮ್ಮಿಬ್ಬರನ್ನು ಸರಿ ಮಾಡ್ತಾನೆ. ಮೇ ತಿಂಗಳಾದ್ಮೇಲೆ ಹೊಸ ಉದ್ಯೋಗ ಅವಕಾಶ ಅಥವಾ ಬಂಧುಗಳಿಂದ ಸಹಕಾರ, ಮನೆ ಕಟ್ಟಬೇಕು ಅಂತಿದ್ರೆ ಅಥವಾ ಮನೇನೇನಾದ್ರೂ ರಿಪೇರಿ ಮಾಡಿಸ್ಬೇಕು ಅಂತಿದ್ರೆ ಅಥವಾ ಸೈಟು ಭೂಮಿಗೆ ಏನಾದ್ರೂ ನೀವು ನೋಡ್ತಾ ಇದ್ರೆ ಮೇ ಆದ್ಮೇಲೆ ಖಂಡಿತವಾಗ್ಲೂ ಪ್ರಯತ್ನವನ್ನ ಪಡ್ಬೋದು. ರಾಹು ಧೈರ್ಯ ಸಾಹಸ ಕೊಟ್ಟು ನಮ್ಮಲ್ಲಿ ಒಂಥರ ಅಹಂಕಾರವನ್ನ ತುಂಬುತ್ತಾನೆ. ಕೇತು ಏನ್ ಮಾಡ್ತಾನೆ, ಅತಿಯಾದ ನಷ್ಟ ತರ್ತಾನೆ. ನನ್ಗೆಲ್ಲಾ ಗೊತ್ತು, ನಾನು ಏನ್ ಮಾಡಿದ್ರು ಸಕ್ಸಸ್ ಆಗುತ್ತೆ ಅನ್ನೋದನ್ನ ರಾಹು ಕೇತುಗಳು ನಮ್ ಕೆಟ್ಟ ಕೆಲಸ ಮಾಡಿಸ್ಬಿಡ್ತಾರೆ. ಕೆಟ್ಟ ಕೆಲಸ ಅಂದಿದ ತಕ್ಷಣ ಅದು ಡಿಸಿಷನ್ ಅಂತ ಹೇಳ್ಬೋದು. ನಿರ್ಧಾರ ತಗೋಬೇಕಾದ್ರೆ ತುಂಬಾ ಬೇಗ ನಿರ್ಧಾರ ತಗೋಬಿಡ್ತೀವಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಾಲಿಗೆ ಪೆಟ್ಟು ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಕಾಲಿಗೆ ಪೆಟ್ಟು ಮಾಡ್ಕೊಂಡು ರಕ್ತ ಬರ್ಸ್ಕೊಳ್ಳುವಂಥದ್ದು ಅಥವಾ ಕಾಲು ಉಳ್ಕುವಂಥದ್ದು, ಈ ತರ ಸಾಧ್ಯತೆ ಇರುತ್ತೆ. ಅಕ್ಟೋಬರ್ ಆದ್ಮೇಲೆ ನಿಮ್ಗೂ ಕೂಡ ವಿಶೇಷವಾದ ಅನುಕೂಲ ಇದೆ. ಸಂತಾನ ಫಲ ಉಂಟಾಗುತ್ತೆ, ಯಾರೆಲ್ಲ ಸಂತಾನಕ್ಕೋಸ್ಕರ ಬಯಸ್ತಾ ಇದ್ದೀರಾ. ಹಾಲು, ಹೈನುಗಾರಿಕೆ, ಅಂದ್ರೆ ಯಾರೆಲ್ಲ ರೈತಾಪಿ ವರ್ಗದವರು ಇದ್ದೀರಾ ಕನ್ಯಾ ರಾಶಿಯವರು, ಅವ್ರಿಗೂ ಕೂಡ ಸ್ವಲ್ಪ ಒಳ್ಳೇದಾಗತ್ತೆ. ಆರೋಗ್ಯ ವಿಚಾರದಲ್ಲಿ ಮಾತ್ರ ಎಚ್ಚರವಾಗಿರ್ಬೇಕು ನೀವು, ಆಯ್ತಾ? ಆಮೇಲೆ ಬುಧ ಶುಕ್ರರು ಬಲಸ್ಥಾನದಲ್ಲಿ ಬಂದ್ರೆ ನಿಮ್ಗೆ ಹೆಚ್ಚಿನ ಶುಭ ಫಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ಅತ್ಯಂತ ಶುಭದಾಯಕ ಅಂತ ಹೇಳ್ಬೋದು ಯುಗಾದಿ ಫಲ. ಗುರುಗಳ ತುಲಾ ರಾಶಿಯವ್ರಿಗೆ ಯಾವಾಗ್ಲೂ ಚೆನ್ನಾಗೇ ಇರಲ್ಲ, ಮಕರ ರಾಶಿಯವ್ರಿಗೆ ಯಾವಾಗ್ಲೂ ಚೆನ್ನಾಗೇ ಇರಲ್ಲ ಅಂತ ಕೆಲವೊಬ್ರು ಕಂಪ್ಲೇಂಟ್. ಅದ್ ಯಾವಾಗ್ಲೂ ಹಂಗಾಗಲ್ಲ. ಶನೇಶ್ವರ ಏನ್ ಮಾಡ್ತಾನೆ, ಮೇ ತಿಂಗಳಲ್ಲಿ ಭಾಗ್ಯಸ್ಥಾನ ಪ್ರವೇಶಿಸೋದ್ರಿಂದ ಈ ಗುರುವಿನಿಂದ ಹೆಚ್ಚು ಸಿಹಿ ಸಿಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ಕಠಿಣ ಕೆಲಸ ಸುಲಭ ಆಗತ್ತೆ, ಮನೇಲಿ ಮಂಗಳ ಕಾರ್ಯ ನಡೆಯಿರುತ್ತೆ, ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಆದ್ರೆ ಮೇ ಆದ್ಮೇಲೆ ರಾಹುವಿನಿಂದ ಉದರಗೆ ಸಂಬಂಧಪಟ್ಟಂತದ್ದು, ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಬರ್ಬೋದು, ಬುದ್ಧಿ ಚಂಚಲ ಆಗ್ಬೋದು, ಮಕ್ಕಳ ಮೇಲೆ ಏನೋ ಅಸಹನೆ ಆಗ್ಬೋದು. ಅದಾದ್ರೂ ಕೂಡ ಆದಾಯ ಹೆಚ್ಚೇ ಇರುತ್ತೆ ನಿಮ್ಗೆ.
ಅಕ್ಟೋಬರ್ ಆದ್ಮೇಲೆ ವಿಶೇಷವಾದ ಅನುಕೂಲ, ಗೌರವ, ಸನ್ಮಾನ, ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಮನ್ಸು ಹೇಳ್ಬೋದು. ಜಲ, ಕೃಷಿ ಮಾಡೋರ್ಗೆ ವ್ಯಾಪಾರದಲ್ಲಿ ಲಾಭ ಇದೆ. ಹಾಗೂ ಉಪನ್ಯಾಸ ಕ್ಷೇತ್ರದವ್ರಿಗೆ ತುಂಬಾ ಚೆನ್ನಾಗಿದೆ. ಮನೇಲೇ ಇರೋರ್ಗೆ ಗೃಹ ಸೌಖ್ಯ ಇದೆ. ಹೆಚ್ಚಿನ ಪುಣ್ಯ ಕಾರ್ಯದಲ್ಲೇ ಈ ವರ್ಷ ತುಂಬಾ ಪಾಲ್ಗೊಳ್ತೀರಾ. ತುಂಬಾ ಫಂಕ್ಷನ್ಸ್ ನ ಅಟೆಂಡ್ ಮಾಡ್ತೀರಾ ಈ ವರ್ಷ. ದೇವಸ್ಥಾನ, ಮದುವೆ, ಅದು ಇದು ಅಂತ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ. ಓಡಾಟ ಜಾಸ್ತಿ ಇದ್ರು ಆದಾಯ ಹೆಚ್ಚಳ, ಹೆಚ್ಚಿನ ಸೌಖ್ಯವನ್ನ ಈ ವರ್ಷ ತುಲಾ ರಾಶಿಯವರು ಕಾಣ್ತೀರಾ. ಇನ್ನು ವೃಶ್ಚಿಕ ರಾಶಿಯವರು, ಇವ್ರಿಗೂ ಕೂಡ ಎರಡು ಮಿಶ್ರ ಫಲ, ಬೇವು ಬೆಲ್ಲ, ಕಹಿನೂ ಇದೆ ಸಿಹಿನೂ ಇದೆ. ಪಂಚಮ ಶನಿ ವೃಶ್ಚಿಕ ರಾಶಿಯವ್ರಿಗೆ ಬುದ್ಧಿ ಕೆಟ್ಟೋಗ್ಬಿಡುತ್ತೆ ನೋಡಿ. ಅಲ್ಲಿ ಏನಾಗೋಯ್ತು, ಪಂಚಮ ಶನಿ ಇರ್ಬೇಕಾದ್ರೆ ಬುದ್ಧಿ ಕೆಡಿಸ್ತಾನೆ, ಒಂದೊಂದು ಇರ್ಬೇಕಾದ್ರೆ ಒಂದೊಂದು. ಎಲ್ಲಾರ್ಗೂ ಅವನು ಒಂದೇ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಅಷ್ಟಮ ಶನಿ ಇತ್ತು, ಆರೋಗ್ಯ ಕ್ಷೀಣಿಸ್ಬಿಡ್ತು. ಇಲ್ಲಿ ಪಂಚಮ ಶನಿ ಇರೋದ್ರಿಂದ ಬುದ್ಧಿ ಕೆಟ್ಟೋಯ್ತು. ಮಕ್ಕಳ ವಿಚಾರದಲ್ಲೇ ಚಿಂತೆ ಪಟ್ಬಿಡ್ತಾರೆ ವೃಶ್ಚಿಕ ರಾಶಿಯವರು. ಸಣ್ಣದೇ ಆದ್ರೂ ತುಂಬಾ ಡೀಪ್ ಆಗಿ ತಗೋಬಿಡ್ತೀರಾ. ಹೆಚ್ಚು ಗೊಂದಲ, ಆಲೋಚನಾ ಶಕ್ತಿನೇ ಶೂನ್ಯ ಆಗುತ್ತೆ. ನಿರ್ಧಾರ ತಗೊಳಕ್ಕೆ ಆಗಲ್ಲ ನಿಮ್ಗೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಆಗ ತಪ್ಪು ನಿರ್ಧಾರ ತಗೊಂಡು ಕಷ್ಟಕ್ಕೆ ಸಿಕ್ಕಾಕೊಬಿಡ್ತೀರಾ. ಆಯ್ತಾ. ಮುಖ್ಯವಾಗಿ ಸ್ಪೆಷಲಿ ಅವ್ರು ಒಂದ್ ಮಾತು ಹೇಳ್ತಾರೆ, ದಯವಿಟ್ಟು ಬೇರೆ ಯಾರಿಗೂ ಕೂಡ ಹಣದ ವಿಚಾರವಾಗಿ ಶ್ಯೂರಿಟಿಯನ್ನ ಹಾಕಬಾರ್ದು ವೃಶ್ಚಿಕ ರಾಶಿಯವರು. ಅಥವಾ ಹಣನ ಯಾರಿಗಾದ್ರೂ ಸಾಲ ಅಂತ ನೀವು ಕೊಡ್ಲೇಬಾರ್ದು. ನೀವು ವರ್ಷ ಏನಾದ್ರೂ ಸಾಲ ಅಂತ ಬೇರೆಯವ್ರಿಗೆ ದುಡ್ಡು ಕೊಟ್ರೆ ₹1 ವಾಪಸ್ ಬರಲ್ಲ, ಅವ್ರು ಎಷ್ಟೇ ನಂಬಿಕಸ್ಥರಾಗಿರ್ಬಹುದು. ಹಾಗಾಗಿ ತುಂಬಾನೇ ಹುಷಾರಾಗಿರ್ಬೇಕಾಗತ್ತೆ. ಮೇ ತಿಂಗಳ ತನಕ ಗುರುಬಲ ಇರೋದ್ರಿಂದ ಸ್ವಲ್ಪ ಚೇತರಿಸ್ಕೊಂಡಿರ್ತೀರಾ. ಮನೇಲಿ ಶುಭ ಕಾರ್ಯ ಆಗಬಹುದು. ಗುರು ಅಷ್ಟಮಕ್ಕೆ ಪ್ರವೇಶ ಮಾಡ್ತಾನೆ ಮೇ 14 ಆದ್ಮೇಲೆ. ಅವಾಗ ಮತ್ತೆ ಆರೋಗ್ಯ ಕ್ಷೀಣ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ. ಹೃದ್ರೋಗ ಸಮಸ್ಯೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಹೃದ್ರೋಗ ಸಮಸ್ಯೆ ಬಾಧಿಸುತ್ತೆ. ಪ್ರಯಾಣ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು, ಕೆಲ್ಸದ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಭಾಗ್ಯಸ್ಥಾನ ಏನಾದ್ರೂ ಗುರು ಪ್ರವೇಶ ಮಾಡ್ತಾನೆ, ಕಳ್ಕೊಂಡಿದ್ದೆಲ್ಲ ಮರಳಿ ಪಡೆಯೋದು ಅಂದ್ರೆ ಅದನ್ನೇ. ಇವಾಗ ಪ್ರಾರಂಭದಿಂದ ಅಕ್ಟೋಬರ್ ತನಕ ಕಷ್ಟ, ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀರಾ. ಅಕ್ಟೋಬರ್ ಮತ್ತೆಲ್ಲನೂ ಸಿಗುತ್ತೆ ನಿಮ್ ಕೈಗೆ. ಕೆಲ್ಸ ಹೋಗಿದ್ರು ಕೆಲ್ಸ ಸಿಗತ್ತೆ. ಆಯ್ತಾ. ನಿಮ್ ಮೇಲೆ ಯಾರನ್ನ ಕೋಪ ಮಾಡ್ಕೊಂಡಿದ್ರೆ ಸರಿ ಹೋಗ್ತಾರೆ. ಮನೇಲೆಲ್ಲ ಸ್ವಲ್ಪ ವಾತಾವರಣ ಪ್ರಶಾಂತ ಆಗುತ್ತೆ. ಧರ್ಮ ಭಾಗದಲ್ಲಿ ಹೋಗ್ತೀರಾ, ವಿಶೇಷವಾದ ಕ್ಷೇತ್ರ ದರ್ಶನ ಮಾಡ್ತೀರಾ. ಆಯ್ತಾ. ಸೊ ಹಾಗಾಗಿ ಹುಷಾರಾಗಿರಿ. ಆದ್ರೆ ಜನವರಿ ಆದ್ಮೇಲೆ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಚಳಿಗಾಲದಲ್ಲಿ ಅತಿಯಾದ ಮಾತನ್ನ ಕಡಿಮೆ ಮಾಡ್ಕೊಳ್ಳಿ. ಅತಿಯಾದ ಮಾತಿನಿಂದ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆತಂಕ ಬೇಡ, ಕಷ್ಟ ಸುಖ ಎರಡೂ ಕೂಡ ಸಮವಾಗಿದೆ. ಇನ್ನು ಧನುಸ್ಸು ರಾಶಿಯವರಿಗೆ ಪ್ರಾರಂಭದಲ್ಲಿ, ಈ ವರ್ಷದ ಪ್ರಾರಂಭದಲ್ಲಿ ಮನೆಯಲ್ಲಿ ಮುಖ್ಯವಾಗಿ ಕಲಹ ಆಗಬಹುದು, ಜಗಳ ಸಮಸ್ಯೆಗಳಾಗಿರ್ಬೋದು, ಕುಟುಂಬಗಳ ಬಗ್ಗೆ ಕುಟುಂಬಗಳ ಮಧ್ಯೆ ಮನಸ್ತಾಪ ಬರುವಂತದ್ದಾಗಿರ್ಬೋದು, ಕೋರ್ಟ್ ಕಚೇರಿ ಓಡಾಟ ಆಗಿರ್ಬೋದು, ಸ್ನೇಹಿತರ ಮಧ್ಯೆ ತಕರಾರು ಆಗಿರ್ಬೋದು, ಅಥವಾ ಯಾರೋ ನಿಮ್ಮನ್ನ ದಾರಿ ತಪ್ಪಿಸುವಂತ ಸಮಸ್ಯೆ ಮಾಡ್ತಾರೆ. ಆಯ್ತಾ. ಆಮೇಲೆ ಮುಖ್ಯವಾಗಿ ತಾಯಿ, ತವರು ಮನೆ ಹೆಣ್ಮಕ್ಳು ತವರು ಮನೆ ಜೊತೆ ಸಂಬಂಧ ಕೆಟ್ಟೋಗುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯ ಸಮಸ್ಯೆ ಅಂತ ಇರುತ್ತೆ. ಈ 2 ತಿಂಗಳು ತುಂಬಾ ಎಚ್ಚರವಾಗಿರ್ಬೇಕು. ಆಯ್ತಾ. ಮೇ ಮತ್ತೆ ಏಪ್ರಿಲ್ ಮತ್ತೆ ಮೇ ತಿಂಗಳು 2 ತಿಂಗಳು ತುಂಬಾ ಹುಷಾರಾಗಿರ್ಬೇಕು ನೀವು. ಮೇ ಆದ್ಮೇಲೆ 14 ಆದ್ಮೇಲೆ ಗುರುಬಲದಿಂದ ವಿಶೇಷವಾದ ಅನುಕೂಲ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಸರಿ ಹೋಗುತ್ತೆ, ಎಲ್ಲಾನು ಚೆನ್ನಾಗಿರುತ್ತೆ. ನಿಮ್ಗೆ ಆರೋಗ್ಯ ಸಮಸ್ಯೆ ಅಂದ್ರೆ ENT ಪ್ರಾಬ್ಲಮ್, ಕಿವಿ, ಕಣ್ಣು, ಗಂಟ್ಲು, ಮೂಗು, ಇದಕ್ ಸಂಬಂಧಪಟ್ಟಂತ ಕೆಲವೊಂದಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ತೊಡೆ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು ನಿಮ್ಗೆ. ಅಕ್ಟೋಬರ್ ಆದ್ಮೇಲೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ, ಯಾಕಂದ್ರೆ ಹಿರಿಯರಿಂದ ಅವಮಾನ ಆಗ್ಬೋದೇನೋ. ಆಮೇಲೆ ಮನೇಲಿ ಮುಖ್ಯವಾಗಿ ವಸ್ತು ಕಾಣೆ ಆಗುವಂತ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ. ಎಲ್ಲೋ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀರ, ಎಷ್ಟು ಹುಡುಕರು ಸಿಗಲ್ಲ. ಯಾರೋ ಬಂದು ಎತ್ಕೊಳ್ಳೇಬೇಕು ಅಂತಲ್ಲ, ನಮ್ಗೆ ಇಕ್ಕಿದ ವಸ್ತು ಸಿಗಲ್ಲ. ಸೊ ಹಾಗಾಗಿ ಈ ವರ್ಷ ಏನೇ ಒಡವೆ ಹಣವನ್ನು ಇಡಬೇಕಾದ್ರೆ ಧನುಸ್ಸು ರಾಶಿಯವರು ಸ್ವಲ್ಪ ಹುಷಾರಾಗಿ ಜಾಗರೂಕರಿರ್ಬೇಕು, ಬೇಜವಾಬ್ದಾರಿತನ ತೋರಿಸ್ಬಾರ್ದು. ನವೆಂಬರ್ ಆದ್ಮೇಲೆ ಚೆನ್ನಾಗಾಗುತ್ತೆ ನಿಮ್ಗೆ. ಆಯ್ತಾ. ಹೆಚ್ಚಿನ ಸಮಾಧಾನ ಸಿಗತ್ತೆ, ಕಷ್ಟ ತೀರುತ್ತೆ ಧನುಸ್ಸು ರಾಶಿಯವರಿಗೆ. ಮಕರ ರಾಶಿಯವ್ರಿಗೆ ಈ ವರ್ಷ ಪೂರ್ತಿ ಧೈರ್ಯ ಸಾಹಸ ಕಾರ್ಯ ಮಾಡ್ತಾರೆ ಇವರು. ಯಾಕಂದ್ರೆ 7.5 ಸಂಕಷ್ಟದಿಂದ ಪಾಪ ನಲ್ಗೋಗ್ಬಿಟ್ಟಿದ್ರು. ಜನ್ಮಾತ್ಮ ಕಷ್ಟ ಕೊಟ್ಬಿಟ್ಟಿದ್ದ ಅವ್ರಿಗೆ, ಸಂಪೂರ್ಣ ಹೊರಗಡೆ ಬಂದ್ಬಿಟ್ರಿ ಈಗ ಅವರು. ಈಗ ನೆಮ್ಮದಿ ಅವ್ರಿಗೊಂದ್ ಸ್ವಲ್ಪ ಉಸಿರು ಬಿಟ್ಕೊಂತಾರೆ. ಅಣ್ಣ ತಮ್ಮದಿರ್ ಸಮಾಧಾನ, ಗುರುಬಲ ಇದೆ ಅವ್ರಿಗೆ, ಶುಭ ಕಾರ್ಯ ಆಗುತ್ತೆ. ಮೇ 14 ನಂತರ, ಮೇ ತನಕ ಚೆನ್ನಾಗಿರ್ತಾರೆ. ಮೇ ಆದ್ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು, ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗತ್ತೆ,
ದುಡ್ದಿದ್ನೆಲ್ಲ ಕಳ್ಕೋಬೇಕಾಗತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗ್ಬೋದು. ಹಾಗಾಗಿ ಒರಟು ಮಾತು ಮತ್ತು ಹೆಚ್ಚು ಮಾತನ್ನ ಕಡಿಮೆ ಮಾಡ್ಬೇಕು, ಮೌನ ವಹಿಸ್ಬೇಕು. ಎಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೇದು. ಆಯ್ತಾ? ಅವಮಾನ ತೊಂದ್ರೆ ಆಗಲ್ಲ, ಇಲ್ಲ ಅವಮಾನ ತೊಂದ್ರೆ ಆಗತ್ತೆ. ಅಕ್ಟೋಬರ್ ಆದ್ಮೇಲೆ ಗುರು ಅವ್ರಿಗೆ ತುಂಬಾ ಒಳ್ಳೆ ವಿಶೇಷವಾದ ಫಲ ಕೊಡ್ತಾನೆ. ಮನೇಲಿ ಶುಭ ಕಾರ್ಯ ಆಗತ್ತೆ. ಹೊರಗಡೆ ದೇಶಗಳು ಅಥವಾ ಹೊರ ರಾಜ್ಯ ಸಂಚಾರದ ಭಾಗ್ಯ ಇದೆ ಅವ್ರಿಗೆ. ಆ ಒಳ್ಳೊಳ್ಳೆ ದೇವಸ್ಥಾನಗಳನ್ನೆಲ್ಲ ನೋಡುವಂತ ಭಾಗ್ಯ ಇದೆ. ಆದ್ರೆ ಸಾಲ, ಶತ್ರುಗಳ ಭಯ, ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಮೇಲೂ ಕೂಡ ನೀವು ಮನಸ್ತಾಪ ಮಾಡ್ಕೋಬೇಡಿ. ನಿಮ್ಮ ಮಂತ್ರ ಮೌನ. ಮೌನ ಇದ್ದಷ್ಟು ಒಳ್ಳೇದು ನಿಮ್ಗೆ. ಇನ್ನು ಕುಂಭರಾಶಿ, ಈ ರಾಶಿಯವ್ರಿಗೂ ಕೂಡ ಬೇವು ಬೆಲ್ಲ ಎರಡೂ ಕೂಡ ತಂದ್ಕೊಡುತ್ತೆ, ಕಷ್ಟ ಸುಖ ಎರಡೂನು. ಆದ್ರೆ ಕುಂಭರಾಶಿಯವ್ರು ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ಅನ್ಕೊಂಡಿದ್ದೀರೋ, ಈ ವರ್ಷ ಸ್ವಲ್ಪ ನಿಮ್ದು ಶಕ್ತಿ ಕುಂದುತ್ತೆ, ಮಾತಿನ ಬಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಹಣಕಾಸಲ್ಲಿ ತೊಂದರೆ ಅನುಭವಿಸ್ತೀರಾ, ಸ್ವಲ್ಪ ಅವಮಾನ ಅನುಭವಿಸ್ತೀರಾ, ಕುಟುಂಬ ಕಲಹ ಬೇರೆ. ಆಮೇಲೆ ಮನೆಗೆ ಹೋಗ್ಬೇಕು ಅಂತಾನೆ ಅನ್ಸಲ್ಲ. ಆಹಾರ ವ್ಯತ್ಯಾಸ ಆಗ್ಬಿಟ್ಟು ಆರೋಗ್ಯ ಹಾನಿ. ನಿಮ್ ನೋಡಿ, ಆರೋಗ್ಯ ಹಾನಿ ನಿಮ್ಗೆ ಯಾವುದೇ ಗ್ರಹಗಳಿಂದ ಪ್ರಭಾವ ಆಗ್ಲಿಲ್ಲ ಅಂದ್ರೂ ನಿಮಗ್ ನೀವೇ ಬರ್ಸ್ಕೊಬಿಡ್ತೀರಾ. ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ ಕುಂಭರಾಶಿಯವರು. ಅಥವಾ ಟೈಮ್ ಟು ಟೈಮ್ ತಿಂದೇ ಇರೋದು ಆಗಿರಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆರೋಗ್ಯ ಹಾನಿ ಆಗ್ಬಹುದು. ಪ್ರತಿ ಹಂತದಲ್ಲೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಹೇಳ್ತಾರ ಅವರು. ಒಂದ್ ಹೆಜ್ಜೆ ಇಡ್ತಿದ್ದೀರ ಏನೋ ಕೆಲಸ ಮಾಡ್ಬೇಕು ಅಂತ, ಹುಷಾರಾಗಿಡಿ. ಮೇ 14 ಆಮೇಲೆ ಗುರು ಸಂಚಾರ ಆದ್ಮೇಲೆ ತಿರುವು ಪಡೆಯುತ್ತೆ, ಮತ್ತೆ ಎಲ್ಲಾನು ಒಳ್ಳೇದಾಗತ್ತೆ. ಹಾಗಾಗಿ ಮೇ ತನಕ ಸ್ವಲ್ಪ ತಾಳ್ಮೆ ಕಲ್ತ್ಕೊಳ್ಳಿ. ಮಕ್ಕಳ ಒಡನಾಟದಿಂದ ಸಮಾಧಾನ ತರುತ್ತೆ, ಸಂತಾನ ಫಲ ಸಿಗುತ್ತೆ. ತಲೆನೋವು, ಕಣ್ಣು, ಈ ರೀತಿಯಾದಂತಹ ಸಮಸ್ಯೆ ಕಾಣಬಹುದು. ಆಮೇಲೆ ಸಾಲ, ಶತ್ರುಗಳ ಬಾಧೆ ಕಡಿಮೆ ಆಗ್ಬೇಕು ಅಂದ್ರೆ ಸಾಲ ಮಾಡ್ಬೇಡಿ ಈ ವರ್ಷ. ಕುಂಭರಾಶಿಯವ್ರು ಸಾಲ ಮಾಡ್ಬಿಟ್ರೆ ತೀರ್ಸೋದು ತುಂಬಾ ಕಷ್ಟ ಇದೆ ವರ್ಷ. ಏನೇ ಆದ್ರೂ ಕಷ್ಟ ಬಂತ, ಆದಷ್ಟು ಇರೋದ್ರಲ್ಲೇ ನೀವು ಅದನ್ನ ಪೂರೈಸಕ್ಕೆ ಪ್ರಯತ್ನ ಪಡಿ. ಏನಾದ್ರೂ ಬ್ಯಾಂಕ್ ಇಂದ ಆದ್ರೂ ಆಗಿರ್ಬೋದು, ಅಥವಾ ಮೂರನೇ ವ್ಯಕ್ತಿಗಳಿಂದ ಹಣದ ವ್ಯವಹಾರ ಮಾಡಿ ಸಾಲದ ರೂಪದಲ್ಲಿ ಏನಾದ್ರೂ ಸಾಲ ತಗೊಂತೀನಿ ಅಂದ್ರೆ ಆ ಹಣ ತೀರ್ಸಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಜನವರಿಯಿಂದ ಗುರುಬಲ ಬರುತ್ತೆ ನಿಮ್ಗೆ. ಅಲ್ಲಿ ತನಕ ಸ್ವಲ್ಪ ಇವತ್ತು ಸುಖ ನಾಳೆ ದುಃಖ ಅನ್ನೋ ತರನೇ ಇರುತ್ತೆ. ಜನವರಿ ಆದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಅವಾಗ ನೆಮ್ಮದಿಯ ಸುಖ ಜೀವನವನ್ನ ನೀವು ಮಾಡಬಹುದು. ಇನ್ನು ಮೀನರಾಶಿಯವರು, ಕೊನೆ ರಾಶಿ. ಶನಿ ಸಂಚಾರ ಆಗಿದ್ದಾನೆ ಮೀನರಾಶಿಗೆ. ವರ್ಷದ ಆರಂಭ, ಆರೋಗ್ಯ ಹಾನಿ, ಮುಖ್ಯವಾಗಿ ಧನ ವ್ಯಯ ಮಾಡ್ತಾನೆ, ನಷ್ಟ, ಕಾಲಿನ ಬಾಧೆ ಆಗುತ್ತೆ, ತಲೆ ಭಾಗ, ಕಣ್ಣಿನ ತೊಂದ್ರೆ, ಚರ್ಮ ಬಾಧೆ. ಅಂದ್ರೆ ಮೀನರಾಶಿಯವ್ರಿಗೆ ಒಟ್ನಲ್ಲಿ ಈ ವರ್ಷ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಹುಷಾರಿಲ್ದಂಗ ಆಗ್ಲಿ ಅಂತ. ಆದ್ರೆ ವೃತ್ತಿಲಿ ಅನುಕೂಲ ಆಗತ್ತೆ, ಸಹಕಾರ ಆಗತ್ತೆ, ಅನಗತ್ಯ ಖರ್ಚು ಜಾಸ್ತಿ ಆಗುತ್ತೆ, ದುಶ್ಚಟ ಕಾಡುತ್ತೆ. ಆಮೇಲೆ ತಂದೆ ಬಂಧುಗಳಲ್ಲಿ ವಿರೋಧವನ್ನು ಎದುರಿಸ್ಬೇಕಾಗತ್ತೆ. ಇಷ್ಟು ನೀವು ಅಕ್ಟೋಬರ್ ತನಕ ಅದು ಇಂಬ್ಯಾಲೆನ್ಸೇ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು. ಅಂದ್ರೆ ಏರಿಳಿತ ಇರುತ್ತೆ. ಅದನ್ನ ಎಷ್ಟೇ ಕಷ್ಟ ಬಂದ್ರೂ ಕೂಡ ತಾಳ್ಮೆಯಿಂದ ಒಂದು ಹಂತಕ್ಕೆ ತಗೊಂಡ್ ಬರ್ಬೇಕು ನೀವು ಅಕ್ಟೋಬರ್ ತನಕ. ಈ ಅಕ್ಟೋಬರ್ ತನಕ ತಂದ್ಬಿಟ್ರೆ ನೀವು, ಆಮೇಲೆ ಏನಾಗ್ಬಿಡುತ್ತೆ, ವಿಶೇಷವಾದ ಬದಲಾವಣೆ ಆಗುತ್ತೆ, ಶುಭ ಫಲ. ಯಾಕಂದ್ರೆ ಗುರುವಿನಿಂದ ಉನ್ನತ ಸ್ಥಾನ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಹೇಳಿದಾಗ್ಲೆ ಶನಿ ಎಷ್ಟೇ ವಕ್ರವಾಗಿದ್ರು ಕೂಡ ಗುರು ಕೃಪಾ ಕಟಾಕ್ಷ ಬೃಹಸ್ಪತಿನ ಆರಾಧನೆ ಮಾಡ್ಕೊಳ್ಳಿ, ಆಯ್ತಾ? ಆದಷ್ಟು ಕೂಡ ನವಗ್ರಹ ದೇವಸ್ಥಾನಕ್ಕೆ ಹೋದಾಗ ವಿಶೇಷವಾಗಿ ನವಗ್ರಹನೆಲ್ಲ ಸುತ್ತುತ್ತೀವಿ. ಅವಾಗ ಬೃಹಸ್ಪತಿನ ಪ್ರಾರ್ಥನೆ ಮಾಡ್ಕೊಂಡು ಒಂದು 9 ಪ್ರದಕ್ಷಿಣೆ, ಬೃಹಸ್ಪತಿಗಂತಾನೆ ಎಕ್ಸ್ಟ್ರಾ ಪ್ರದಕ್ಷಿಣೆ ಹಾಕಿಬೇಕಾದ್ರೆ, ಅರ್ಥ ಆಯ್ತಲ್ಲ, ಗುರುವಿಗೆ ಅಥವಾ ಗುರುವಿಗೆ ಸಂಬಂಧಪಟ್ಟಂತಹ ಕಡಲೆಕಾಳನ್ನ ವಿಶೇಷವಾಗಿ ಧಾನ್ಯವಾಗಿ ಆಹಾರದಲ್ಲಿ ಸ್ವೀಕರಿಸಕ್ ಪ್ರಯತ್ನ ಪಡಿ. ಕಡಲೆಕಾಳಲ್ಲಿ ದಾನ ಮಾಡಿ, ಅದು ಕೂಡ ಒಂದು ವಿಶೇಷವಾದ ಫಲವನ್ನ ನಮಗೆ ಕೊಡುತ್ತೆ. ಆಯ್ತಾ? ನವೆಂಬರ್ ನಂತರ ಶುಕ್ರ ಬುಧರಿಂದ ನಿಮ್ಗೆ ಉತ್ತಮವಾದ ಫಲ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಾದ್ರೆ ಶುಭ ಕಾರ್ಯವೂ ನಡೆಯುತ್ತೆ. ಒಂದು ಮನೆಗೆ ಒಂದು ಹೊಸ ಮಗು ಬರೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜನವರಿ ಆದ್ಮೇಲೆ ಮತ್ತೆ ಸಾಧಾರಣ ಫಲ ಇರುತ್ತೆ. 6ಕ್ಕೆ ಏರೋದು 3ಕ್ಕೆ ಇರೇಳೋ ಒಂದು ಸರಳವಾದ ಜೀವನವನ್ನ ನೀವು ಮಾಡ್ತಾ ಹೋಗ್ತೀರಾ. ತುಂಬಾ ನಾನು ಮೇಲ್ ಹೋಗ್ಬಿಟ್ಟೆ ಅಂತ ಹೇಳಕ್ಕಾಗಲ್ಲ, ತುಂಬಾ ಕೆಳಗ್ ಬಂದೆ ಅಂತ ಹೇಳಕ್ಕಾಗಲ್ಲ. ಇವಾಗ 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ ಕೈಲಿ 100 ರೂಪಾಯಿ ಅಷ್ಟೇ ಇರೋದು ಅನ್ನಂಗಿರುತ್ತೆ ಈ ವರ್ಷ ನಿಮ್ಗೆ ಮೀನರಾಶಿಯವ್ರಿಗೆ. ಎಲ್ಲಾರ್ಗೂ ಒಂದೊಂದ್ಸಲ ತೊಂದರೆ ಅಂತ ಬರ್ಲೇಬೇಕಲ್ಲ. ಹಾಗಾಗಿ ಮೀನರಾಶಿಯವರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ವರ್ಷನ ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನ ನೀವು ತಗೊಳ್ಳೇಬೇಕು, ಮುನ್ನುಗ್ಲೇಬೇಕು. ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಒಂದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆದ್ರೆ ಕೆಲವೊಬ್ರು ಯಾರೆಲ್ಲ ಕಷ್ಟ ಪಟ್ಟಿದ್ರು ಮೊದ್ಲೇ,
ಅವರೆಲ್ಲ ಈ ವರ್ಷ ಸ್ವಲ್ಪ ಸುಖ ಅನುಭವಿಸ್ತಾ ಇದ್ದಾರೆ. ನಾವೆಲ್ಲ ಸ್ವಲ್ಪ ಸುಖವನ್ನ ಅನುಭವಿಸಿರೋರು ಈ ವರ್ಷ ಸ್ವಲ್ಪ ಕಷ್ಟವನ್ನ ಅನುಭವಿಸ್ತಾ ಇದೀವಿ. ಅಯ್ಯೋ ನನ್ ಕಷ್ಟನೇ ಬಂತು ಗುರುಗಳೇ ಅಂತ ಇಲ್ಲಿ ಹೇಳೋರು ಇದ್ದಾರೆ, ನಾನು ಯಾವ್ದು ಸುಖನೇ ಅನುಭವಿಸ್ಲಿಲ್ಲ ಅಂತ. ಆ ಕಷ್ಟ ಬಂತು ಅಂತ ನೀವ್ ಅನ್ಕೊಂಡಿರೋದು ಅಷ್ಟೇ, ಆಯ್ತಾ? ಮಕ್ಳು ಓದ್ಲಿಲ್ಲ ಅನ್ನೋದು ಕಷ್ಟ ಅನ್ಕೊಂಡ್ಬಿಟ್ಟಿದ್ದೀರಾ, ಸರಿಯಾಗಿ ಯಾಕೋ ಊಟ ಸೇರ್ತಿಲ್ಲ ಅನ್ನೋದು ಕಷ್ಟ ಅನ್ಕೊಂಡ್ಬಿಟ್ಟಿದ್ದೀರಾ, ಒಂದ್ ಸುಸ್ತ BP ಶುಗರ್ ಇರೋದು ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಇದು ಯಾವ್ದು ಕಷ್ಟ ಅಲ್ಲ, ನಿಜವಾದ ಕಷ್ಟನೇ ಬೇರೆ. ಈಗ ನಾಳೆಗೆ 1 ಲಕ್ಷ ರೂಪಾಯಿ ಬೇಕು, ಅತಿ ಬೇಗ ಯಾರನ್ನೋ ಆಸ್ಪತ್ರೆಗೆ ಸೇರ್ಸ್ಬಿಟ್ಟಿದ್ದೀರಾ, ದುಡ್ಡಿಲ್ಲ ನಿಮ್ ಹತ್ರ, ಯಾರನ್ನ ಕೇಳಿದ್ರು ಕೊಡ್ತಾ ಇಲ್ಲ. ಆ ವ್ಯಕ್ತಿ ಈಗ ಅಷ್ಟು ದುಡ್ಡು ಕೊಟ್ರೇನೆ ಬದುಕೋದು. ಇದು ಇಕ್ಕಟ್ಟಿನ ಪರಿಸ್ಥಿತಿ, ಇದು ಕಷ್ಟವಾದ ಪರಿಸ್ಥಿತಿ ಅಂತ. ಆ ಟೈಮಲ್ಲಿ ಯಾವ ರೀತಿ ನೀವು ಅನುಕೂಲವನ್ನ ಪಡ್ಕೊಂಡು ದೈವ ಕೃಪೆಯನ್ನ ಪಡ್ಕೊಂಡು ಆ ಕಷ್ಟದಿಂದ ಹೊರಗಡೆ ಬರ್ತೀರಾ ಅಂತ. ಊಟ ಸೇರ್ದೇ ಇರೋದು, ಯಾರೋ ಬೈದ್ರು ಅನ್ನೋದೆಲ್ಲ ಕಷ್ಟ ಅಲ್ಲ, ಆಯ್ತಾ? ಸೊ ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರ ಬೇರೆ ಹೋದ್ ಸಂವತ್ಸರ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಹಾಗಾದ್ರೆ ಯಾರೋ ಒಬ್ರು ನನ್ನೊಂದು ಪ್ರಶ್ನೆ ಕೇಳಿದ್ರು, ಈ ಸಂವತ್ಸರದಲ್ಲಿ ಹೆಂಗ್ ಉಟ್ಕೋಬಿಡ್ತು, ಯಾರು ಈ ಸಂವತ್ಸರನ ಕ್ರಿಯೇಟ್ ಮಾಡಿದ್ ಯಾರು, ಹೇಗೆ ಈ ಸಂವತ್ಸರಕ್ಕೆ ಈ ತರ ಎಲ್ಲ ಹೆಸರಿಟ್ಬಿಟ್ರು ಅಂತ. ನೋಡಿ, ಸೆಪ್ಟೆಂಬರ್ ತಿಂಗಳು, ಸೆಪ್ಟೆಂಬರ್ ಅಂದ್ರೇನು? ಸೆಪ್ಟೆಂಬರ್ನ ಸೆಪ್ಟೆಂಬರ್ ಮಾಡ್ಬಿಟ್ರು, ಆಯ್ತಾ? ಅಷ್ಟ ಅಂದ್ರೆ 8, ಅದನ್ನ ಅಕ್ಟೋಬರ್ ಮಾಡಿದ್ರು. ನವ ಅಂದ್ರೆ 9, ಅದು ನವೆಂಬರ್ ಮಾಡಿದ್ರು. ಡಿಸೆಂಬರ್ನ ದಶ, ಸೆಪ್ಟೆಂಬರ್ ಅಂದ್ರೆ 7ನೇ ತಿಂಗಳು, ಅಕ್ಟೋಬರ್ 8ನೇ ತಿಂಗಳು, ನವೆಂಬರ್ 9, ಡಿಸೆಂಬರ್ ದಸ 10. ನಾನು ಹೇಳೋದ್ ಕೇಳಿಸ್ಕೊಳ್ಳಿ, ಹೆಸರು ಹೆಂಗ್ ಬಂತು ಅಂತ. ಜನವರಿ 11 ಆಯ್ತು, ಫೆಬ್ರವರಿ 12 ಆಯ್ತು, 12 ಆದ್ಮೇಲೆ ಎಷ್ಟು ಇರೋದೇ 12 ತಿಂಗಳು, ಮೊದಲನೇ ತಿಂಗಳು. ಹಾಗಾಗಿ ಮಾರ್ಚ್ ಬಂದ್ಬಿಟ್ಟು ಏನದು? ಮೊದಲನೇ ತಿಂಗಳು. ಆ ಮೊದಲನೇ ತಿಂಗಳು ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ? ಯುಗಾದಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಈ ಚೈತ್ರ ಮಾಸವನ್ನ. ಅರ್ಥ ಆಯ್ತಾ? ಪ್ರಭವಾದಿಯಿಂದ ಪ್ರಾರಂಭವಾಗಿ ಅಕ್ಷಯಕ್ಕೆ ಪೂರ್ತಿಗೊಳ್ಳದೆ ಸಂವತ್ಸರ ಚಕ್ರ ಅಂತ ಕರಿತೀವಿ. ಒಂದು ಚಕ್ರ ಇದೆ, ಆ ಚಕ್ರಕ್ಕೆ 60 ಕಡ್ಡಿಗಳತ್ತು, 60 ಕಾಲುಗಳಿದೆ. ಆ ಒಂದೊಂದು ತಿರ್ಗದ ಮೇಲೆ ಒಂದೊಂದು ಬರ್ತಾ ಹೋಗುತ್ತೆ. ಅರ್ಥ ಆಗುತ್ತಾ? ಮೊದಲ ಋತು ವಸಂತ ಕಾಲ, ಚೈತ್ರ ಮಾಸ. ಇದು ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತ ಅಂತೀವಲ್ಲ, ಅದ್ ನಮ್ದಲ್ಲ, ಯುಗಾದಿಯಿಂದ ಪ್ರಾರಂಭ ಆಗುತ್ತೆ. ನೋಡಿ, ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯುಗಾದಿನ. ಬೆಂಗಾಲಿಗಳು ಪೊಯ್ಲಾ ಬೈಶಾಖ್ ಅಂತ ಕರೀತಾರೆ, ಸಿಖ್ರು ವೈಶಾಖಿ ಅಂತ ಕರೀತಾರೆ. ಇನ್ನು ವಿಶು ಅಂತ ನಮ್ಮ ಏನು ದಕ್ಷಿಣ ಕನ್ನಡ ಭಾಗ ಅಥವಾ ಉತ್ತರ ಕನ್ನಡ ಅಥವಾ ತಮಿಳುನಾಡು ಅಥವಾ ಕೇರಳ ಭಾಗದಲ್ಲಿ ಇದನ್ನ ವಿಶು ಅಂತ ಆಚರಣೆ ಮಾಡ್ತಾರೆ. ಒಂದು ಕತೆ ಇದೆ, ಏನೋ ಈ ಸಂವತ್ಸರ ಉಟ್ಕೊಂಡಿದ್ದಕ್ಕೆ ಒಂದು ಕತೆ ಇದೆ. ಏನ ಕತೆ ನೋಡಿ, ಈ 60 ಸಂವತ್ಸರದ ಹೆಸರುಗಳು ಯಾರು ಇವರೆಲ್ಲ ಅಂದ್ರೆ ನಾರದರ ಮಕ್ಕಳು ಇವರೆಲ್ಲ. ನಾರದರ ಮದ್ವೆನೇ ಆಗಿಲ್ಲ, ಆ ಜನ್ಮ ಸನ್ಯಾಸಿ, ಅವ್ರಿಗೆ ಹೇಗಪ್ಪ ಮಕ್ಕಳು? ನೋಡಿ, ನಾರದರು ಇವಾಗ ಇದಾರೆ, ನಾವೇನು ಫಿಲಮ್ಸ್ ಅಲ್ಲಿ ಟಿವಿಗಳಲ್ಲಿ ನೋಡ್ತೀವಿ ಅಥವಾ ನಾರದ ಪುರಾಣದಲ್ಲಿ ನಾರದ್ರ ಬಗ್ಗೆ ತಿಳ್ಕೊಂತೀವಿ, ಅಷ್ಟು ಒಳ್ಳೆಯವರಾಗಿರ್ಲಿಲ್ಲ ನಾರದ್ರು. ಅವ್ರಿಗೆ ತುಂಬಾ ಗರ್ವ ಮತ್ತೆ ಅಹಂಕಾರ ಇತ್ತು ಪೂರ್ವದಲ್ಲಿ. ಎಲ್ಲಾ ವ್ಯಕ್ತಿಗಳು ಹಾಗೆ ಅಲ್ವಾ, ಯಾರು ಒಳ್ಳೆಯವರಾಗ್ಬಿಟ್ಟಿರ್ತೀವಿ, ನೊಂದು ಬೆಂದ ಮೇಲೆ ಸರಿ ಹೋಗೋದು. ಹಾಗೆ ನಾರದ್ರ ಗರ್ವ ಜಾಸ್ತಿ. ಇಷ್ಟು ನೋಡ್ತಾನೆ ಬ್ರಹ್ಮಮಾನಸ ಪುತ್ರ, ಇವ್ರಿಗೆ ಈ ರೀತಿಯಾಗಿ ಗರ್ವ ಇರಬಾರ್ದು, ಹೇಗಾದ್ರೂ ಮಾಡಿ ಇವನ ಗರ್ವವನ್ನ ಕಡಿಮೆ ಮಾಡ್ಬೇಕಲ್ಲ ನಾವು ಅಂತ ಯೋಚನೆ ಮಾಡಿ ನಾರದನನ್ನ ಮಹಿಳೆಯಾಗು ಅಂತ ಒಂದು ವರ ಅಥವಾ ಶಾಪ ಏನ್ ಬೇಕಾದ್ರೂ ಹೇಳ್ಬೋದು, ಅವನನ್ನ ಸ್ತ್ರೀ ರೂಪ ಮಾಡ್ಬಿಡ್ತಾನೆ. ಈ ಸ್ತ್ರೀ ರೂಪದಲ್ಲಿದ್ದ ನಾರದ ಏನ್ ಮಾಡ್ತಾನೆ, ರಾಜನನ್ನ ಮದ್ವೆ ಆಗ್ಬಿಡ್ತಾನೆ. ರಾಜನನ್ನ ಮದ್ವೆ ಆಗಿ 60 ಮಕ್ಕಳಿಗೆ ಜನ್ಮ ನೀಡ್ತಾನೆ. ಆದ್ರೆ ಒಂದು ಘೋರವಾದ ಯುದ್ಧ ಆಗತ್ತೆ. ಆ ಸ್ತ್ರೀ ರೂಪಿಯಾಗಿರ್ತಕ್ಕಂಥ ನಾರದನ 60 ಮಕ್ಕಳು ಸತ್ತೋಗ್ಬಿಡ್ತಾರೆ. ಇದು ಒಂದು ಪುರಾಣದಲ್ಲಿ ಹೇಳಿದ್ರೆ, ಇನ್ನೊಂದು ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಭಗವಾನ್ ವಿಷ್ಣು ನಾರದನ ಅಹಂಕಾರವನ್ನ ತೊಡೆದು ಹಾಕ್ತಾನೆ. ಹಾಗಾಗಿ ಒಂದು ವರವನ್ನ ಕೊಡ್ತಾನೆ ಪರಮಾತ್ಮ. ನೋಡು, ನಿನ್ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ವಾಪಸ್ ಕರ್ಕೊ ಬರಕ್ಕಾಗಲ್ಲ, ಅವರು ನಿತ್ಯ ಯಾವಾಗ್ಲೂ ಅವರನ್ನ ಸ್ಮರಿಸ್ತಾ ಇರೋ ತರ ನಾನು ಮಾಡ್ತೀನಿ, ನಿನ್ ಮಕ್ಕಳು ಸಂವತ್ಸರಗಳ ಹೆಸರಿನಿಂದ ಖ್ಯಾತಿ ಪಡಿಲಿ ಅಂತ ವರ ಕೊಡ್ತಾನೆ. ಹಾಗಾಗಿ ಆ 60 ಸಂವತ್ಸರಗಳೇ ನಾರದನ ಮಕ್ಕಳು ಅಂತ ಕರಿತೀವಿ. ಒಂದೊಂದು ಸಂವತ್ಸರಕ್ಕೂ ಕೂಡ ಒಂದೊಂದು ವಿಶೇಷವಾದ ಫಲ ಅಂತ ಇದೆ. ಪ್ರಭವ
ಅಂದ್ರೆ ಯಜ್ಞಗಳು ಹೇರಳವಾಗಿ ನಡೀತಕ್ಕಂಥದ್ದು ಪ್ರಭವ ಸಂವತ್ಸರದಲ್ಲಿ. ವಿಭವ, ವಿಭವದಲ್ಲಿ ಜನಗಳೆಲ್ಲ ನೆಮ್ಮದಿಯಿಂದ ಬಾಳ್ತಾರೆ. ಪ್ರಮೋದೂತ, ಎಲ್ಲರೂ ಸಂತೋಷವಾಗಿರ್ತಾರೆ. ಪ್ರಜೋತ್ಪತ್ತಿ, ಸಂತೋಷ ನೀಡುತ್ತೆ. ಅಂಗೀರಸ, ಭೋಗ ಉಂಟಾಗುತ್ತೆ. ಶ್ರೀಮುಖ, ಸಂಪನ್ಮೂಲಗಳು ಹೇರಳವಾಗಿ ಪ್ರಕೃತಿಯಲ್ಲಿ ದೊರಕ್ತವೆ. ಚಿನ್ನ, ಖನಿಜ, ನಿಕ್ಷೇಪಗಳು. ಭಾವ ಅಂದ್ರೆ ಎಲ್ರೂ ಒಬ್ರ ಮೇಲೆ ಪ್ರೀತಿ ತೋರ್ಸೋದ್ ಜಾಸ್ತಿ ಇರುತ್ತೆ. ಯುವ, ತುಂಬಾ ಮಳೆ ಬೆಳೆ ಸಮೃದ್ಧವಾಗಿ ಕೊಯ್ಲು. ಒಂದ್ ಎಕರೆಗೆ ಬರೀ 5 ಕ್ವಿಂಟಾಲ್ ಬಂದ್ರು ಬರ್ಬೇಕಾಗಿದ್ದ ಜಾಗದಲ್ಲಿ 10 ಕ್ವಿಂಟಾಲ್ ಬರುತ್ತೆ ಯುವ ಸಂವತ್ಸರ ಬಂದ್ಬಿಟ್ರೆ. ಧಾತ್ರಿ, ಅದು ಭೂಮಿಗೆ ಸಂಬಂಧಪಟ್ಟಿರೋದ್ರಾಗಿಂದ ರೋಗ ಕಡಿಮೆ. ಮಳೆ ಬಿದ್ರೂ ಕೂಡ ಬಿಸಿಲು ಬಂದ್ರೂ ಕೂಡ ಯಾರು ಕಾಯಿಲೆ ಬೀಳಲ್ಲ. ಈಶ್ವರ ನಾಮ ಸಂವತ್ಸರ, ಈ ಸಂವತ್ಸರದಲ್ಲಿ ಯೋಗಕ್ಷೇಮ, ಆರೋಗ್ಯ ಸೂಚಿಸುತ್ತೆ. ಬಹುಧಾನ್ಯ, ಬಹುಧಾನ್ಯದಲ್ಲಿ ದೇಶ ಸಮೃದ್ಧವಾಗಿರುತ್ತೆ, ಸಂತೋಷವಾಗಿರ್ತಾರೆ ಜನಗಳು. ಪ್ರಮಾಥಿ, ಮಳೆ ಸಾಧಾರಣ, ಆ ವರ್ಷ ಮಳೆ ಕಡಿಮೆ. ವಿಕ್ರಮ, ಬೆಳೆ ಚೆನ್ನಾಗಿ ಬೆಳೆದು ರೈತರೆಲ್ಲ ಸಂತೋಷ ಪಡ್ತಾರೆ. ಇನ್ನು ವೃಷನಾಮ ಸಂವತ್ಸರ ಅಥವಾ ವಿಷುನಾಮ ಸಂವತ್ಸರದಲ್ಲೂ ಕೂಡ ಮಳೆ ಚೆನ್ನಾಗಾಗುತ್ತೆ. ಚಿತ್ರಭಾನು, ಅತ್ಯುತ್ತಮ ಫಲಿತಾಂಶವನ್ನ ಪಡಿಬಹುದು. ಸ್ವಭಾನು, ಮಳೆ ತುಂಬಾ ಚೆನ್ನಾಗಾಗುತ್ತೆ ಆ ವರ್ಷ. ತಾರಣ, ಯೋಗಕ್ಷೇಮ ಅಥವಾ ಆರೋಗ್ಯ ಸಂಬಂಧಪಟ್ಟಂತದ್ದು. ಪಾರ್ಥಿವ, ಸಂಪತ್ತು ಹೆಚ್ಚಾಗತ್ತೆ. ವ್ಯಯ, ಸಾಕಷ್ಟು ಮಳೆ ಅಂದ್ರೆ ಫ್ಲಡ್ ಆಗುವಂತದ್ದು, ಕೆರೆ ಕೊಳ್ಳ ಹಳ್ಳ ಭೂಮಿಯಲ್ಲಿ ತುಂಬ ಕೊಚ್ಕೊಂಡು ಹೋಗುವಂತಷ್ಟು ಮಳೆ ಹುಯ್ಯುತ್ತೆ. ಸರ್ವಜಿತ್, ಎಲ್ಲ ಸಮೃದ್ಧಿ. ಸರ್ವಾಧಾರಿ ಕೂಡ ಸಮೃದ್ಧಿ. ವಿರೋಧಿ, ಈ ವಿರೋಧಿ ನಾಮ ಸಂವತ್ಸರದಲ್ಲಿ ಬರಗಾಲ, ಹಿಂಗಾರು ಬರಲ್ಲ ಮುಂಗಾರುನು ಬರಲ್ಲ, ಮಳೆ ಇಲ್ಲದೆ ಸಂಕಷ್ಟದ ಕಾಲ. ವಿಕೃತ, ಎಲ್ಲ ಭಯಾನಕ, ಏನು ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ಬೋದು. ಖರನಾಮ ಸಂವತ್ಸರ, ಮತ್ತೆ ಪರಿಸ್ಥಿತಿ ಸಹಜಕ್ಕೆ ಬರುತ್ತೆ. ನಂದನ, ಸಾಮಾನ್ಯ ಪರಿಸ್ಥಿತಿ ಆ ವರ್ಷ. ವಿಜಯ, ಬೇರೆ ದೇಶದ ಮೇಲೆ ಶತ್ರುಗಳನ್ನೆಲ್ಲ ಗೆಲ್ತೀವಿ. ಜಯ, ಲಾಭ ಮತ್ತೆ ಯಶಸ್ಸು. ಮನ್ಮಥನಾಮ ಸಂವತ್ಸರ, ಬರೀ ಜ್ವರ, ಬಾಧೆ, ನೆಗಡು ಅದೇ ಜಾಸ್ತಿ. ದುರ್ಮಿಕಿ ನಾಮ ಸಂವತ್ಸರ, ಕಷ್ಟ ಇರೋರ್ಗ್ ಸಮಸ್ಯೆ ಕಳೀತೆ ಆ ವರ್ಷ. ಹೇ ವಿಳಂಬಿ, ಜನರು ಸಂತೋಷವಾಗಿರ್ತಾರೆ. ವಿಳಂಬಿ, ಸಮೃದ್ಧಿ ಆಗತ್ತೆ. ವಿಕಾರಿ, ಅನಾರೋಗ್ಯ, ಎಲ್ರಿಗೂ ಅನಾರೋಗ್ಯದ ಸಮಸ್ಯೆ. ಶಾರ್ವರಿ, ಬೆಳೆಗಳ ಇಳುವರಿ ಕಡಿಮೆ ಆಗ್ಬಿಡುತ್ತೆ ವರ್ಷ, ಎಲ್ಲ ಬೆಲೆ ಗಗನಕ್ಕೂರುತ್ತೆ. ಪ್ಲವನಾಮ ಸಂವತ್ಸರ, ನೀರು ಸಮೃದ್ಧವಾಗಿರುತ್ತೆ. ಶುಭಕೃತ್, ಮಂಗಳಕರ, ಶೋಭಾಕೃತ್ತು, ಲಾಭ ನೀಡುತ್ತೆ. ಕ್ರೋಧಿನಾಮ ಸಂವತ್ಸರ, ಕೋಪ ಉಂಟು ಮಾಡುತ್ತೆ, ಹೋದ ವರ್ಷ ಹೊರಟೋಯ್ತು. ವಿಶ್ವಾವಸು, ಸಂಪತ್ತು ಹೇರಳವಾಗಿರುತ್ತೆ. ನಾನೀಗ ಹೇಳ್ದೆ, ನೀವು ನೋಡ್ಕೋಬಹುದು ಏನೇನಾಗುತ್ತೆ ಅಂತ. ಅನಾರೋಗ್ಯ ಎಲ್ಲ ಉಂಟು ಮಾಡುತ್ತೆ ಅಂತ. ಆ ಟೈಮಲ್ಲೇ ಕೊರೋನಾ ಬಂದಿದ್ದು. ನೆಕ್ಸ್ಟ್ ವಿಶ್ವಾವಸು ಹೋದ್ಮೇಲೆ ಪರಾಭವ. ಈ ವರ್ಷ ಹೆಂಗೋ ಸ್ವಲ್ಪ ಪರವಾಗಿರಲ್ಲ, ಮುಂದಿನ ವರ್ಷ ಈ ಪರಾಭವ ಸಂವತ್ಸರದಲ್ಲಿ ಭ್ರಮೆಯಿಂದ ನಡುತ್ತೀವಿ ಜನಗಳೆಲ್ಲ. ಬರೀ ಭ್ರಮೆ, ಅಯ್ಯೋ ಭೂಮಿ ಪ್ರಳಯ ಆಗ್ಬಿಡುತ್ತಂತೆ, ಸುನಾಮಿ ಬಂದ್ಬಿಡುತ್ತಂತೆ, ಬೆಂಕಿ ಮಳೆ ಆಗ್ಬಿಡುತ್ತಂತೆ. ಈ ಸುಳ್ಳು ಸುದ್ದಿಯಿಂದ ಜನ ಎಲ್ಲ ಭ್ರಮೆಯಿಂದ ಬದುಕ್ಬಿಡ್ತೀವಿ. ಲವಂಗ, ಆ ವರ್ಷ ತುಂಬಾ ಚೆನ್ನಾಗಿ ನೀರು ಸಮೃದ್ಧವಾಗಿರುತ್ತೆ. ಕೀಲಕ, ಬೆಳೆ ಚೆನ್ನಾಗಿರುತ್ತೆ. ಸೌಮ್ಯ, ಎಲ್ಲರೂ ಸೌಮ್ಯವಾಗಿರ್ತೀವಿ. ಸಾಧಾರಣ ಅಂತಾನೆ ಸಂವತ್ಸರ ಬರುತ್ತೆ, ಸಾಮಾನ್ಯವಾಗಿರ್ತೀವಿ. ವಿರೋಧಿಕೃತ್, ನಮ್ಮ ಮಧ್ಯೆನೆ ದ್ವೇಷ. ಪರಿಧಾವಿ, ಜನರಲ್ ಭಯ ಕಾಡುವಂಥದ್ದು. ಪ್ರಮಾದಿ, ಪ್ರಮಾದಗಳಲ್ಲಿ ಹೆಚ್ಚಾಗುವಂಥದ್ದು. ಆನಂದ, ಸಂತೋಷವಾಗಿರುವಂಥದ್ದು. ರಾಕ್ಷಸ ನಾಮ ಸಂವತ್ಸರ ಅಂತ ಬರುತ್ತೆ. ಕಠಿಣ ಹೃದಯ, ಎಲ್ಲ ಕಲ್ ಮನ್ಸಾಗ್ಬಿಡ್ತೀವಿ ಅವಾಗ. ಪಕ್ಕದ ಮನೇಲಿ ಯಾರಾದ್ರೂ ಸತ್ರು ಎದ್ದೋಗ್ ನೋಡಲ್ಲ. ನಳ, ಬೆಳೆ ಚೆನ್ನಾಗಿರುತ್ತೆ. ಪಿಂಗಳ, ಸಾಮಾನ್ಯ ಫಲಿತಾಂಶ. ಕಾಳಯುಕ್ತಿ, ಸಮಯೋಚಿತವಾದ ಫಲಿತಾಂಶ ಸಿಗುವಂಥದ್ದು. ಸಿದ್ಧಾರ್ಥಿ, ಕಾರ್ಯಸಿದ್ಧಿ ಆಗತ್ತೆ. ರುದ್ರ ಅಥವಾ ರೌದ್ರಿನಾಮ ಸಂವತ್ಸರದಲ್ಲಿ ಸಣ್ಣ ಪುಟ್ಟ ನೋವಾಗುತ್ತೆ. ದುರ್ಮತಿ, ಮಳೆ ಸಾಮಾನ್ಯವಾಗಿರುತ್ತೆ. ದುಂದುಭಿ, ಯೋಗಕ್ಷೇಮ, ಧ್ಯಾನ, ದೇವರು ದಿಂಡ್ರು ತುಂಬಾ ಚೆನ್ನಾಗಿ ಮಾಡ್ಬಿಡ್ತೀವಿ. ಆಮೇಲೆ ರುದಿರೋದ್ಘಾರಿ, ಪ್ರಮಾದ ಹೆಚ್ಚಾಗುತ್ತೆ. ರಕ್ತಾಕ್ಷಿ, ಅಶುಭಗಳು ಸಂಭವಿಸುತ್ತೆ. ಇನ್ನು ಕ್ರೋಧನ, ಯಶಸ್ಸು ಲಭಿಸುತ್ತೆ. ಕೊನೆಯದು ಅಕ್ಷಯ ಅಥವಾ ಕ್ಷಯ, ಸಂಪತ್ತಾಗತ್ತೆ. ಹೀಗೆ ಈ 60 ನಾಮ ಸಂವತ್ಸರಗಳಿಗೂ ಕೂಡ ಒಂದೊಂದು ರೀತಿಯಾದಂತಹ ವಿಶೇಷವಾದಂತಹ ಫಲಗಳಿದೆ. ಆಯ್ತಾ? ಸೊ ಇದು ಸಂವತ್ಸರ ಫಲ. ಹಾಗೆ ಪಂಚಾಂಗ ಶ್ರವಣ ಫಲ. ಈ ವರ್ಷದ ರಾಶಿ ಭವಿಷ್ಯ ಅಥವಾ ಫಲ ಭವಿಷ್ಯ ಎಲ್ಲವೂ ಮನುಷ್ಯನ ಬದುಕನ್ನ ನಿಜವಾಗ್ಲೂ ಡಿಸೈಡ್ ಮಾಡುತ್ತಾ? ಇದನ್ನೆಲ್ಲ ನಂಬುವಂತದ್ದ? ಯಾಕಂದ್ರೆ ಕಷ್ಟದಲ್ಲಿರೋ ಕಷ್ಟದಲ್ಲೇ ಇದ್ದಾರೆ, ಸುತ್ತಲಿರೋ ಸುತ್ತಲಿದ್ದಾರೆ. ವರ್ಷ ಹೀಗೆ ಹೇಳ್ತಾ ಇರ್ತಾರೆ, ಆದ್ರೆ ಯಾವುದೇ ಬದಲಾವಣೆ ಆಗಲ್ಲ ಅನ್ನೋದು ನಿಮ್ಮ ಮನಸ್ಸಿನ ಮಾತು. ನೋಡಿ, ಮನಸ್ಸಿನ ಮಾತು ಏನೇ ಇರ್ಲಿ, ಆದ್ರೆ ಭಗವಂತನ ಒಂದು ತರ್ಕ ಅಂತ ಬಂದಾಗ ಅದನ್ನ ನಾವು ದೂರಕ್ಕಾಗಲ್ಲ. ಯಾಕಂದ್ರೆ ಬದುಕನ್ನ ನಾವು ಒಂದೇ ರೀತಿ ನೋಡ್ತಾ ಇರ್ತೀವಿ, ಹಿಂದೆ ಅದರ ಆಳ ಅಗಲಕ್ಕೆ ಹೋಗಿ ನಾವ್ ಯಾವತ್ತೂ ನೋಡಲ್ಲ.
ಬದುಕಲ್ಲಿ ಬರುವಂತ ಸಮಸ್ಯೆನ, ಸರಳವಾದ ಸಮಸ್ಯೆನ ಎದುರಿಸಕ್ಕಾಗ್ದೆ ನಾವು ಬೆನ್ ಹಿಂದೆ ಹಾಕ್ಬಿಟ್ಟು ಭಗವಂತನ ಶಪ್ಸಕ್ ಹೋಗ್ಬಿಡ್ತೀವಿ. ಅದೆಲ್ಲ ಮಾಡದೆ ಸರಳವಾಗಿ ಆಲೋಚಿಸಿ ಅದಕ್ಕೆ ಪರಿಹಾರ ಕಾರ್ಯವನ್ನ ಕಂಡಿಡ್ಕೊಂಡು ನೀವು ಅವನ ಮೇಲೆ ನಂಬಿಕೆ ಇಟ್ಟು ಮುಂದುವರೆದಿದ್ದಾದ್ರೆ ಅದೆಂಥದ್ದೇ ಕಷ್ಟ ಆಗಿದ್ರು ಕೂಡ, ಈಗ ಸಾವು ಬಂದಿದೆ, ಹೋಗ್ತಾ ಇದ್ದೀನಿ, ಆಗ್ಲೂ ಕೂಡ ನೀವು ಧೈರ್ಯವಾಗಿದ್ದು ಪರಮಾತ್ಮನ ಸ್ಮರಣೆ ಮಾಡಿದ್ದೆ ಆದ್ರೆ ಸಾವನ್ನು ಕೂಡ ಗೆದ್ದು ಬರ್ಬೋದು ಅಂತ ಸಾಕಷ್ಟು ನಿದರ್ಶನಗಳಿದೆ ನಮ್ಮಲ್ಲಿ. ಹಾಗಾಗಿ ಯಾರೆಲ್ಲ ಪಂಚಾಂಗ ಶ್ರವಣವನ್ನ ಮಾಡಿದಿರೋ ಅವ್ರಿಗೆ ವಿಶೇಷವಾದ ಫಲ ಇದೆ. ಈ ವರ್ಷ ನಿಮಗೆ ಬರ್ತಕ್ಕಂಥ ಕಷ್ಟದಲ್ಲಿ ಪರಿಹಾರ ಅನ್ನೋದು ಬೇಗ ದೊರಕುತ್ತೆ, ಗುರುಗಳ ಕೃಪಾ ಕಟಾಕ್ಷ ಆಗುತ್ತೆ, ಭಗವಂತನ ಆಶೀರ್ವಾದ ಆಗುತ್ತೆ, ಆದಿತ್ಯಾದಿ ನವಗ್ರಹಗಳ ಒಂದು ಬೆಂಬಲ ನಿಮಗ್ ಸಿಗತ್ತೆ, ಅವರು ಕೊಡ್ತಕ್ಕಂಥ ಕೆಲವೊಂದಷ್ಟು ತೊಂದರೆಗಳಿಂದ ವಿಮುಕ್ತಿ ಸಿಗತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಪರಮಾತ್ಮ ಆಯುರ ಆರೋಗ್ಯವನ್ನು ಕೊಟ್ಟು ಆದಷ್ಟು ವ್ಯಯನ್ನ ಕಡಿಮೆ ಮಾಡ್ಲಿ, ಲಾಭ ಜಾಸ್ತಿ ಮಾಡ್ಲಿ, ಆದಷ್ಟು ಅನಾರೋಗ್ಯವನ್ನ ಕಡಿಮೆ ಮಾಡ್ಬಿಟ್ಟು ನಿಮ್ಮೆಲ್ರಿಗೂ ಆರೋಗ್ಯವನ್ನ ಕೊಡ್ಲಿ, ಆದಷ್ಟು ವೈಮನಸ್ಸನ್ನ ಕಡಿಮೆ ಮಾಡಿ ನಿಮ್ಮೆಲ್ರಿಗೂ ಸುಖ ಶಾಂತಿಯನ್ನು ಕೊಟ್ಟು ಎಲ್ರೂ ಮನ್ಸು ಒಂದೇ ತರ ಇರೋ ತರ ಮಾಡ್ಲಿ ಅಂತ ನಾನು ಪರಮಾತ್ಮನ ಹತ್ರ ಕೇಳ್ಕೊಂಡು ಎಲ್ರಿಗೂ ಶುಭ ಹಾರೈಸ್ತೀನಿ. ಶುಭಮಸ್ತು ಶುಭಮಸ್ತು ಶುಭಮಸ್ತು. ಪಂಚಾಂಗ ಶ್ರವಣ ಮಾಡಿದಂತಹ ಪ್ರತಿಯೊಬ್ಬರಿಗೂ ಶುಭವಾಗ್ಲಿ. ಧನ್ಯವಾದ.